ರಿತೇಶ್ ಬಾಳಿಗ ಅವರು ನಮ್ಮ ಝೋನ್ 4ನ ಅಸಿಸ್ಟೆಂಟ್ ಗವರ್ನರ್ ಅವರು ವೇದಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಾವು ಪ್ರೇಯರ್. सुजला सुफला मलयज शीतला सस्यश्यामला मातरं वन्दे मातरम् शुभ्रज्योत्स्ना पुलकितयामिनी पुल्लकुसुमित द्रुमदलशोभिनी सुहासिनी सुमधुरभाषिणी सुखदां वरदां मातरं वन्दे मातरम्. ಇಂದಿನ ಈ ವಾರಸದ ಸಭೆಗೆ ಆಗಮಿಸಿದ ಎಲ್ಲ ಆತ್ಮೀಯರಿಗೆ, ಗೌರವಾನ್ವಿತರಿಗೆ, ರೋಟರಿ ಮಿತ್ರರಿಗೆ ಎಲ್ರಿಗೂ ಸ್ವಾಗತವನ್ನು ಬಯಸುತ್ತಾ, ಸೊ ಲಾಸ್ಟ್ ವೀಕ್ನಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗಿದೆ ಅಂತ ಹೇಳುವಂಥದ್ದನ್ನು ನಾನು ತಿಳಿಸ್ಲಿಕ್ಕಿದ್ದೇನೆ. ಲಾಸ್ಟ್ ವೀಕ್ನಲ್ಲಿ ಹೆವಿ ರೈನ್ ಇದ್ದುದರಿಂದ ನಮಗೆ ಜಾಸ್ತಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಮಕ್ಕಳಿಗೆ ಸ್ಕೂಲ್ನಲ್ಲಿ ಇಂಟ್ರ್ಯಾಕ್ಟ್ ಕಾರ್ಯಕ್ರಮ, ರೋಟ್ರಾಕ್ಟ್ ಕಾರ್ಯಕ್ರಮಗಳೆಲ್ಲ ಮಾಡಬೇಕಿತ್ತು. ಮಕ್ಕಳ ಶಾಲೆಗೆ ರಜೆ ಇದ್ದುದರಿಂದ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಸಹ 7th ಒಂದು ಬ್ರೆಸ್ಟ್ ಫೀಡ್ ಅವೇರ್ನೆಸ್ ಪ್ರೋಗ್ರಾಮ್ ಆಳ್ವಾಸಲ್ಲಿ ರೋಟ್ರಿಯ ಜಾಯಿಂಟ್ನಲ್ಲಿ ಮಾಡಿದ್ದೇವೆ. ಸೊ ಅದಕ್ಕೆ ನಮ್ಮ ಡಾಕ್ಟರ್ ರಮೇಶ್ ಇಸ್ ಅ ಗೈನಕಾಲಜಿಸ್ಟ್, ಈಸ್ ಅ ಚೇರ್ಪರ್ಸನ್ ಫಾರ್ ಮೆಟರ್ನಲ್ ಆ್ಯಂಡ್ ಹೆಲ್ತ್ ಕೇರ್. ಅವರು ಒಳ್ಳೆ ಮಾಹಿತಿಯನ್ನು ನೀಡಿದ್ದಾರೆ. ಅವರೊಂದಿಗೆ ಡಾಕ್ಟರ್ ವಸಂತ ಟಿ, ಡಾಕ್ಟರ್ ಹರೀಶ್ ನಾಯಕ್, ಡಾಕ್ಟರ್ ಯತ್ರಿಕುಮಾರ್ ಸ್ವಾಮಿಗೌಡ ಅವರು ಅತಿಥಿಗಳಾಗಿದ್ದರು. ಒಳ್ಳೆ ಪ್ರೋಗ್ರಾಮ್, ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 10th and 11th ಮೆಂಬರ್ಶಿಪ್ ಡೆವಲಪ್ಮೆಂಟ್ RTI ಪೋಲಿಯೋ ಪ್ಲಸ್ ಸೆಮಿನಾರ್, ಹೊಸ ಚಿಗುರು ಎಂಬ ಪ್ರೋಗ್ರಾಮ್ ಮಂಗಳೂರಿನಲ್ಲಿ ಕಾರ್ಡಿಯಲ್ ಹಾಲ್ನಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಮಳೆ ಇದ್ರೆ ಸಹ ಬಹಳ ಜನ ಅದಕ್ಕೆ ಮೆಂಬರ್ಸ್ ಬಂದಿದ್ರು. ಸೊ ತುಂಬ ಒಳ್ಳೆಯದಾಗಿದೆ. ನಮ್ಮ ಕ್ಲಬ್ಬಿನಿಂದ 11 ಮೆಂಬರ್ಸ್ ಅದಕ್ಕೆ ಅಟೆಂಡ್ ಆಗಿದ್ರು. ಇನ್ನೊಂದು 12th ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ಮನೆ ಮೇಲೆ ಮರ ಬಿದ್ದು ನಮ್ಮದೇ ಜೈನ್ಪೇಟೆಯಲ್ಲಿ ಗೌರಿಸ್ಥಾನದಲ್ಲಿ ಅವರಿಗೆ ನಮ್ಮ ರೋಟರಿ ಕ್ಲಬ್ನವರು ಸ್ಪಂದಿಸಿ ಅದರನ್ನು ನಾನು ಮತ್ತು ನಮ್ಮ ಕೆಲವು ಮೆಂಬರ್ಸ್ ಹೋಗಿ ಬಾಹುಬಲಿ ಪ್ರಸಾದ್, ರೊಟೇರಿಯನ್ ಬಾಹುಬಲಿ ಪ್ರಸಾದ್ ಅವರು ಆ ಮನೆಗೆ ಬೇಕಾಗುವ ಹೆಚ್ಚಿನ ಖರ್ಚನ್ನು ಮೇ ಬಿ ಒಂದು 25,000 ಅಂತ ಈಗ ಹೇಳಿದ್ದಾರೆ. ಅದಕ್ಕೆ ರೀಪ್ಗಳು, ಹಂಚುಗಳೆಲ್ಲ ಬೇಕಾಗಿ ಅದಕ್ಕಿಂತ ಜಾಸ್ತಿ ಆಗ್ಬೋದು ಅಂತ ಹೇಳಿದೆ. ಅದನ್ನೆಲ್ಲ ನಾನು ಭರಿಸ್ತೇನೆ ಅಂತ ಹೇಳಿ ನಮ್ಮ ರೋಟರಿ ಮೆಂಬರ್ ಬಾಹುಬಲಿ ಪ್ರಸಾದ್ ಅವರು ಹೇಳಿದ್ದಾರೆ. ಅವರ ನಿಜವಾಗಿ ಶೋಚನೀಯ ಸ್ಥಿತಿ ಇದೆ. ಅವರಿಗೆ ಮನೆ ಇಲ್ಲ, ಈಗ ಬೇರೆ ಮನೆಯಲ್ಲಿ ಅವರು ವಾಸವಾಗಿದ್ದಾರೆ. ನೆಕ್ಸ್ಟ್ ವೀಕ್ನ ಪ್ರೋಗ್ರಾಮ್ ನೀವು ರೋಟರಿ ಕ್ಲಬ್ ಎಟ್ SNM ಪಾಲಿಟೆಕ್ನಿಕಲ್ಲಿ ಸ್ಟಾರ್ಟ್ ಮಾಡಲಿಕ್ಕಿದ್ದೇವೆ. ಅದನ್ನು JJ ಪಿಂಟೋ ಅವರು ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅದೇ ರೀತಿ ಇಂಟ್ರಾಕ್ಟ್ ಕ್ಲಬ್ ಇನ್ಸ್ಟಾಲೇಷನ್ ಇರ್ತದೆ. ವನ ಮಹೋತ್ಸವ, ವೃದ್ಧಾಶ್ರಮ ವಿಸಿಟ್ ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ಇದೆಲ್ಲ ನೆಕ್ಸ್ಟ್ ವೀಕ್ನ ಪ್ರೋಗ್ರಾಮ್. ಆ್ಯಂಡ್ ಆರ್ಗನ್ ಡೊನೇಷನ್ ಅವೇರ್ನೆಸ್, ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಎಲ್ರಿಗೆ ಇದರ ಮಾಹಿತಿ, ಇದರ ಅವೇರ್ನೆಸ್ ಸಿಗಬೇಕಂತ ಹೇಳುವ ರೀತಿಯಲ್ಲಿ ನನ್ನನ್ನು, ನಮ್ಮ ಕ್ಲಬ್ಬನ್ನು, ನಮ್ಮ ಪಂಡಿತ್ ರಿಸಾರ್ಟ್ನ ಚೇರ್ಮನ್ ಆ್ಯಂಡ್ ಆರ್ಗನ್ ಡೊನೇಷನ್ ಚೇರ್ಮನ್ ಇಂಡಿಯಾ ಇವರು ನಮ್ಮನ್ನು ಅಪ್ರೋಚ್ ಮಾಡಿದ. ನಾವು ನೋ ಹೇಳಲಿಲ್ಲ. ಇದರ ಮೊದಲು ಕೂಡ ನಾವು ಅವರ 2 ವರ್ಷ ಮೊದಲು ದೊಡ್ಡ ಒಂದು ಮಥುರಾದವರೊಟ್ಟಿಗೆ ಜಾಯಿಂಟ್ ಮೀಟಿಂಗ್ ಆಗಿತ್ತು ರೋಟರಿ ಕ್ಲಬ್ನವರೊಟ್ಟಿಗೆ. ನಾವು ಮಥುರಾಕ್ಕೆ ಹೋಗಿದ್ದೆವು, 15 ಜನ ಮೆಂಬರ್ಸ್ ಮಥುರಾಕ್ಕೆ ಹೋಗಿ ಅಲ್ಲಿ 3 ಕ್ಲಬ್ನಲ್ಲಿ ಜಾಯಿಂಟ್ ಮೀಟಿಂಗ್ ಮಾಡಿದ್ದೆವು. ಸೊ ಇದಕ್ಕೆಲ್ಲ ಕಾರಣಕರ್ತರದಲ್ಲ ಲಾಲ್ ಗೋಯಲ್ ಅವರು, ಅವರಿಗೆ ಅಭಿನಂದನೆಗಳು ಸರ್, ನಮ್ಮನ್ನು ನಿಮ್ಮೊಟ್ಟಿಗೆ ಕೈ ಜೋಡಿಸಿದ್ದಕ್ಕಾಗಿ. ಅದಲ್ಲದೆ ಇದೇ ನಮ್ಮ ಎಲ್ಲ ರೋಟರಿ ಮೆಂಬರ್ಸ್ ಇದರದ್ದು ಆರ್ಗನ್ ಡೋನರ್ ಆಗಿ ಪ್ಲೆಡ್ಜ್ ಮಾಡುವ ಒಂದು ಧ್ಯೇಯವನ್ನು ನಾವು ಇಟ್ಟುಕೊಂಡಿದ್ದೇವೆ. ಇವನ್ ನಮ್ಮ ಕೆಲವು ಮೆಂಬರ್ಸ್ ಆಲ್ರೆಡಿ ಪ್ಲೆಡ್ಜ್ ಮಾಡಿದ್ದಾರೆ. ಇವನ್ ನನ್ನ ಫ್ಯಾಮಿಲಿಯವರು ಎಲ್ಲರೂ, ನನ್ನ ಮಿಸ್ಸಸ್, ನಾನು, ನನ್ನ ಮಗಳು 18 ವರ್ಷ ಇನ್ನು ಈಗ ಜಸ್ಟ್ ಆಗಿದಷ್ಟೇ. ಸೊ ಹಾಗಾಗಿ ಶಿ ವಿಲ್ ಆಲ್ಸೋ ಆಸ್ ಎ ಡೋನರ್.
meeting is adjourned for organ donation awareness program. World Organ Donation Day is celebrated every year on August 13th. It provides a great opportunity. The aim of this day is to motivate normal human beings to pledge to donate organs after death and to spread awareness about the importance of organ donation. Committing to be an organ donor is a generous decision that can save lives of many individuals which otherwise would not be possible. Organ Donation Day is celebrated to create awareness among people about the need of organ donation, to spread the message of organ donation everywhere, to eliminate myths and hesitations in donating organs, and to thank and express gratitude to the organ donors, to motivate and encourage more people towards organ donation. Most of you are aware that Sri Lal Goyal, Chairman, Organ Donation India Foundation, has pledged himself to devote his entire life to promote organ donation activities. He has been instrumental in disseminating the message and has partnered with many associations, media, and organizations propagating the organ donation message. He has vast knowledge of the intricacies of organ donation. Today, he has taken this initiative to create awareness and to educate the members of Rotary Club, Innerwheel Club, Rotaract, and many other associations with Rotary Club Mudbidri and Pandit Health Resort and Spa. Rotary functions on the motto and platform of service above self. This year's Rotary theme is Rotary Connects the World, which is apt and befitting for this day's cause. Hence, Rotary Mudbidri proactively joins hands with this campaign to promote this campaign further to reach all its partners in service and the stakeholders. We have with us a galaxy of people, representatives, bureaucrats, entrepreneurs, representatives from various organizations, media, and international service organizations this evening to make this day meaningful. May I now request all our guests and invitees to occupy your seats. We have with us our keynote speaker, Sri Lal Goyal, Chairman, Organ Donation India Foundation. Our MLA of this region, Sri Umanath A. Kotian, former Minister of Government of Karnataka, Sri K. Amarnath Shetty, former member of Karnataka Legislative Council, Captain Ganesh Karnik, District Vice President BJP, Sri K.P. Jagdish Adhikari, Commander, Indian Coast Guard, Karnataka, DIG S.S. Dasila, President, CREDAI, Mangalore, Sri D.B. Mehta, DC CISF, Mangalore Airport, Sri Amit Kumar, Airport Manager, Indigo Airlines, Ms. Archana, Lion District Governor, District 317D, Lion Ronald Gomes, MJF, Rotarian Assistant Governor, Zone 4, Ritesh Baliga, Lion District Chairperson for Organ Donation, Jaya Satisan, Managing Director, Alva's Health Center, Mudbidri, Dr. Vinay Alva, CEO and Managing Editor, Karnataka Today, Sri Brian Fernandez, Chairman, Global TV, Sri Yanvi Paulos, and our hosts, Rotarian C.H. Abdul Ghafoor and Mrs. Ruby Agarwal. I welcome you all. May I now invite one of our hosts, Ms. Ruby Agarwal, Chairperson, Pandit Health Resort and Spa, to deliver welcome address and to highlight the significance of this day. Good evening, ladies and gentlemen. On behalf of Pandit Health Resort and Spa, I welcome you all on this Organ Donation Day. I thank you all to come and attend this program in spite of this bad weather. First of all, I would like to welcome and introduce our esteemed chief guests for tonight. I request Rotarian Narayan PMG to welcome Shri Umanath Kotianji, MLA, Mudbidri.
liver donor, MPPH Ritesh Baliga, Assistant Governor. Today, we are celebrating Organ Donation Day and trying our very little bit to spread the awareness about organ donation. As you all are aware, that lakhs of people are dying every year for the need of organs in our country. So it is very important for all of us in the society to understand and feel the importance of organ donation. This program, although could be just a drop in the ocean, but it will surely make an impact in creating awareness, because today our distinguished guests are representing all across the society spectrum. We have politicians across their party lines, bureaucrats from different fields, leading doctors, various media, and different service clubs. We at Pandit Health Resort and Spa are organizing these organ donation drives since the past 3 years, for which our main inspiration is Mr. Lal Goyal, Chairman, Organ Donation India Foundation, and Chief Promoter of our resort. Our association with Rotary Club Mudbidri also started with the first program of organ donation, which was held here 3 years back. We at Pandit Health Resort also believe in pollution-free green environment, not only at our resort but also pan-India. For this cause also, we are sending plants and seeds propagated at our own resort to all over India, which is free of cost, just to spread the green culture. Taking this opportunity, I appeal to all of you to plant a tree whenever and wherever possible. I also appeal to all those who have not yet filled their organ donation pledging forms, please do it today. Forms are available here, and we will help you out in filling those forms. Our eminent guest today will also speak about the importance of organ donation and clear all your myths about it. But if you still have doubts, then we are all here to answer all your questions. And as we have a lot of speakers today, so I won't take much of your time. I once again thank and welcome all of you today at this Organ Donation Day, and I feel today's program should be a milestone in creating such awareness. Thank you. Thank you, madam. We have with us one of our guests of this evening, Shri Dr. Prashant Marla, Managing Director, AJ Hospital, Mangalore. May I request Rotarian Shrikant Kamath to come forward to offer a bouquet to Dr. Prashant Marla. A big round of applause, please. Welcome you, Doctor. As already mentioned, we are celebrating Organ Donation Day today on the 13th of August. I now request Sri Lal Goyal, Chairman, Organ Donation India Foundation, to come forward to light the lamp to signify this event. May I request all our eminent guests to please join in the lighting of the lamp, please. Great day, August 13th, is celebrated as the Organ Donation Day, World Organ Donation Day. To the world you may be one person, but to one person you may be the world. This is the message of organ donation. Let someone see through your eyes what you have seen. Donate organs. Great day, August 13th, is celebrated as the Organ Donation Day, World Organ Donation Day. To the world you may be one person, but to one person you may be the world. Great day, August 13th, is celebrated as the Organ Donation Day, World Organ Donation Day. To the world you may be one person, but to one person you may be the world. ರೋಟರಿ ಕ್ಲಬ್ ಮೂಡಬಿದ್ರೆ ಹಾಗೂ ಪಂಡಿತ್ ಹೆಲ್ತ್ ರಿಸಾರ್ಟ್ ಆ್ಯಂಡ್ ಸ್ಪಾ ಇವರ ಸಹಯೋಗದಲ್ಲಿ ನಡೆಯತಕ್ಕಂತಹ
ಆರ್ಗನ್ ಡೊನೇಷನ್ ಅವೇರ್ನೆಸ್ ಪ್ರೋಗ್ರಾಮಿಗೆ ಬಂದಂಥ ಎಲ್ಲ ಗಣ್ಯಾತಿ ಗಣ್ಯರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ 2 ಸಂಸ್ಥೆಗಳನ್ನು ಅಭಿನಂದಿಸುತ್ತಾ, ಬಹುಶಃ ಈ ಒಂದು ಅಂಗಾಂಗ ದಾನ ಮಾಡುವಂಥ ಅವೇರ್ನೆಸ್ಸನ್ನು ಉಂಟು ಮಾಡುವಂಥ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಜನಪ್ರತಿನಿಧಿಯಾಗಿ 2 ಸಂಸ್ಥೆಗಳನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ, ಇದೊಂದು ಪುಣ್ಯದ ಕೆಲಸ. ಇವತ್ತು ನಾವೆಲ್ಲ ಆಚೆ ಓಡಾಡ್ತೇವೆ, ನಾವೆಲ್ಲ ಬಹಳ ಆರೋಗ್ಯಪೂರ್ಣವಾಗಿದ್ದೇವೆ ಅಂತ ನಾವು ಹೇಳಿಕೊಳ್ಬೋದು ಅಥವಾ ನಮ್ಮ ಮನಸ್ಸಿನಲ್ಲಿ ಇರ್ಬೋದು. ಆದರೆ ಯಾರಿಗೆ ಶರೀರದ ಒಳಗೆ ಏನೇನು ಕಾಯಿಲೆಗಳಿವೆ, ಏನೇನು ಅಂಗಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಏನೋ ಆಗಿದ್ದಾರೆ ಅಂತ ಹೇಳ್ತಾರೆ. ನಿನ್ನೊಂದು ಕಾರ್ಕಳದಲ್ಲಿ ಒಬ್ಬ ಹುಡುಗ, ಬಹುಶಃ 30-35 ವರ್ಷದ ಒಬ್ಬ ಹುಡುಗ, ಲಬಲಬಿಕೆಯಿಂದ ಇದ್ದ, ಭಾಳ ಆರೋಗ್ಯಪೂರ್ಣವಾಗಿದ್ದ. ಏನೋ ಸ್ವಲ್ಪ ಜ್ವರ ಬರ್ತಿತ್ತು ಅಂತ ಏನೋ ಒಂದು ಇಲ್ಲಿ ಯಾರ ಹೇಳಿದರು, ಏನೋ ಒಂದು ಲೈಟ್ ಮೆಡಿಕಲ್ನಿಂದ ತೆಕ್ಕೊಳ್ತಿದ್ದ. ನೋಡುವಾಗ 2 ಕಿಡ್ನಿ ಹೋಗಿದೆ, ನಿನ್ನೆ ತೀರ್ಕೊಂಡ. ನಾನು ಎಲ್ಲಿಯೂ ಒಂದು ಮಾತು ಹೇಳಲಿಕ್ಕಿದೆ. ಮೊದಲೆಲ್ಲ ನಾನು ನನ್ನ ಕಥೆಯನ್ನು ಹೇಳಬೇಕು ಅಂತ ಹೇಳಿದರೆ, ದಿನ ಕೆಲಸಕ್ಕೆ ಹೋಗಬೇಕಾದ್ರೆ 5 ಮೈಲ್ ನಡೀತಾ ಇದ್ದೆ. ಫರಂಗಿಪೇಟೆಯಿಂದ ಅಬ್ಬೆಟ್ಟು ಮೇರಮಜಲ್ನವರೆಗೆ, ಅಮರನಾಥ್ ಶೆಟ್ಟಿಯವರ ಊರು ಅದೇ. ಬೆಳಿಗ್ಗೆ 6 ಗಂಟೆಗೆ ಎದ್ದುಕೊಂಡು ಗುಡ್ಡ ಬೆಟ್ಟ ಗದ್ದೆಯಿಂದ ಹುಣಿಯಿಂದ ಓಡಿಕೊಂಡು ಫರಂಗಿಪೇಟೆಗೆ ಬರ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಮುಟ್ಟಬೇಕು. ರಾತ್ರಿ 6:30-7 ಗಂಟೆ ಫರಂಗಿಪೇಟೆಯಿಂದ ನನ್ನ ಮನೆಗೆ ಹೋಗಬೇಕು. ನನಗೆ ಮನೆಗೆ ಹೋಗಬೇಕು ಅಂತ ಹೇಳಿದರೆ ನಾನು ನಡ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಮಾರ್ಗದಲ್ಲಿ ಮಲಗಬೇಕು. ಅನಿವಾರ್ಯ, ನಾನು ಮನೆಗೆ ಹೋಗಲೇಬೇಕು, ನಡೆಯಲೇಬೇಕು. ಅನಿವಾರ್ಯ, ಬೆಳಿಗ್ಗೆ ಎದ್ದು ನಾನು ಕೆಲಸಕ್ಕೆ ಹೋಗಲೇಬೇಕು, ನಡೆಯಬೇಕು. ಅನಿವಾರ್ಯ ಇತ್ತು ಅವತ್ತು. ಯಾಕೆ? ಜೀವನ ಸಾಗಿಸಲಿಕ್ಕೆ ದುಡಿಬೇಕಾಗಿತ್ತು. ಆದರೆ ಇವತ್ತು ಅನಿವಾರ್ಯ, ಬದುಕಬೇಕಾದ್ರೆ ಪಾರ್ಕಲ್ಲಿ ರೋಡಲ್ಲಿ ನಡೆಯಲೇಬೇಕು. ವಾಕಿಂಗ್ ಅಂತ ಹೇಳ್ತೇವೆ ಅದಕ್ಕೆ. ಅವತ್ತು ಜೀವನ ಸಾಗಿಸಲಿಕ್ಕೆ, ಹೊಟ್ಟೆ ತುಂಬಿಸಲಿಕ್ಕೆ ನಾನು 5 ಮೈಲು ನಡೀತಾ ಇದ್ದೆ. ಇವತ್ತು ನಾನು ಬದುಕಬೇಕು, ಆರೋಗ್ಯವಂತನಾಗಿ ಸ್ವಲ್ಪ ಸಮಯ ಬದುಕಬೇಕು. ಊಟ ಮಾಡಲಿಕ್ಕೆ ತಿನ್ನಲಿಕ್ಕೆ ಎಲ್ಲ ಇದೆ ನನ್ನ ಹತ್ರ, ಆದರೆ ವಾಕಿಂಗ್ ಮಾಡಬೇಕು. ಅದಕ್ಕೆ ಸಮಯ 1 ಗಂಟೆಯನ್ನು ಕೊಡಬೇಕು. ಕಾರಣ, ನಮಗೆ ಬದುಕಲಿಕ್ಕೆ ಆಸೆ. ಅಂದು ಜೀವಿಸಲಿಕ್ಕೆ ಆಸೆ, ಇಂದು ಬದುಕಲಿಕ್ಕೆ ಆಸೆ. ವ್ಯತ್ಯಾಸ ಇಷ್ಟೇ. ಆದ್ದರಿಂದ ಇವತ್ತು ಎಷ್ಟೋ ಜನ ನಮ್ಮ ದೇಶದಲ್ಲಿ ಇರ್ಬೋದು, ನಮ್ಮ ರಾಜ್ಯದಲ್ಲಿರ್ಬೋದು, ನಮ್ಮ ಜಿಲ್ಲೆಯಲ್ಲಿರ್ಬೋದು, ನಮ್ಮ ಕ್ಷೇತ್ರದಲ್ಲಿರ್ಬೋದು, ಅಂಗಾಂಗಗಳ ವೈಫಲ್ಯದಿಂದ ಇವತ್ತು ಚಡಪಡಿಸುವಂಥದ್ದು. ನನ್ನ ಕಚೇರಿಗೆ ದಿವಸಕ್ಕೆ 1-2-3 ಜನ ಆದರೂ ಬರ್ತಾರೆ. ಇವತ್ತು ಬಂದಿದ್ದರು. ಸಣ್ಣ ಮಗುವಿನ 7 ತಿಂಗಳಲ್ಲಿ ಹಾರ್ಟ್ ಆಪರೇಷನ್ ಆಗಿದೆ ನಾರಾಯಣ ಹೃದಯದಲ್ಲಿ ಬ್ಯಾಂಗ್ಳೂರಲ್ಲಿ. ಇನ್ನೊಮ್ಮೆ 8 ವರ್ಷದ ಮೇಲೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾನಿವತ್ತು ಹೋಗಬೇಕು ಅಂತ. ಕೆಲವು ಕಿಡ್ನಿ ಫೇಲಿಯರ್ ಆಗಿದ್ದಾರೆ. ನಾನು ಕೊಟ್ಟಿದ್ದೇನೆ ನನ್ನ ಮಗನಿಗೆ, ನಾನೇ ಕೊಟ್ಟಿದ್ದೇನೆ, ನನಗೆ ದುಡಿಲಿಕ್ಕೆ ಆಗೋದಿಲ್ಲ, 20 ಲಕ್ಷದವರೆಗೆ ಖರ್ಚಾಯಿತು, ಎಲ್ಲ ಮಾರಿಯಾಗಿದೆ, ಇನ್ನೇನಿಲ್ಲ, ಬಾಡಿಗೆ ಮನೆಯಲ್ಲಿದ್ದೇನೆ ಅಂತ ಇವತ್ತೊಂದು ತಾಯಿ ನನ್ನ ಹತ್ರ ಬಂದರು. ಇದೆಲ್ಲ ನಿಜವಾಗಿ ನಾವು ಹೇಳಲಿಕ್ಕೆ ಅವರಿಗೆ ಎಷ್ಟು ಕಷ್ಟ ಆಗ್ತದೆ, ಕೇಳಲಿಕ್ಕೆ ನಮಗೆ ಅಷ್ಟೇ ಕಷ್ಟ ಆಗ್ತದೆ. ಮನುಷ್ಯನ ಜೀವನ ಇವತ್ತು ಬಹುಶಃ ನಾವೆಲ್ಲ ಬಾಲ್ಯದಲ್ಲಿರುವಾಗ ನಮ್ಮ ಅಜ್ಜ ಅಜ್ಜಿ ತಂದೆ ತಾಯಿಗಳೆಲ್ಲ 80, 85, 90 ವರ್ಷ ಆರೋಗ್ಯಪೂರ್ಣವಾಗಿ ಬದುಕಿದ್ದು ನಮಗೆ ನೆನಪಿದೆ. ಆದರೆ ಇವತ್ತು 20 ವರ್ಷ, 25 ವರ್ಷ, 30 ವರ್ಷ, 35 ವರ್ಷದ ಹುಡುಗರು ಹುಡುಗಿಯರು ಅಥವಾ ತಾಯಂದಿರು, ಸಹೋದರರು ಅಂಗಾಂಗ ವೈಫಲ್ಯದಿಂದ ನರಳುವುದನ್ನು ನಾವು ಕಾಣ್ತೇವೆ. ಕಾರಣ ಏನು ಅಂತ ಕೇಳಿದರೆ, ಆಹಾರ ಇರ್ಬೋದು, ಕುಡಿಯುವ ನೀರಿರ್ಬೋದು, ತಿನ್ನುವ ಪದಾರ್ಥ ಇರ್ಬೋದು, ಅಥವಾ ನಮಗೆ ಸಿಕ್ಕಿದಂತಹ ಸೌಕರ್ಯ ಇರ್ಬೋದು. ಅವತ್ತು ನಾವು ಜೀವನೋಪಾಯಕ್ಕಾಗಿ 5 ಮೈಲು ನಡೆದು ಹೋಗಿದ್ರೆ ಬೆವರು ಸುರಿದು ಇನ್ನೊಂದು ವ್ಯಾಯಾಮ ಅಥವಾ ಎಕ್ಸಸೈಸ್ ಬೇಕು ಅಂತ ಇರಲಿಲ್ಲ. ಬಹುಶಃ ನಮ್ಮ ತಾಯಿ 8 ಬಹುಶಃ ಒಂದು 80-85 ಫೀಟು ಅಂತರದ ಅಥವಾ ಗುಂಡಿಯ ಬಾವಿಯಿಂದ ನೀರನ್ನು ಎಳೀತಾ ಡೈಲಿ ದಿವಸಾಗಲೂ ನೀರು ಎಳಿತಿದ್ರು. ಬಟ್ಟೆಯನ್ನು ಹೊಗೈತಾ ಇದ್ರು, ಪದಾರ್ಥಕ್ಕೆ ಮಸಾಲೆಯನ್ನು ಕಡಿತಾ ಇದ್ರು, ಬೇರೆ ಬೇರೆ ಕೆಲಸ ಮಾಡುವಾಗ ವ್ಯಾಯಾಮ ಆಗ್ತಿತ್ತು. ಇವತ್ತು ನಾವು ಒಂದು ಬೆರಳನ್ನು ಗೋಡೆಗೆ ಇಟ್ಟರೆ ಎಲ್ಲ ಕೆಲಸ ಆಗ್ತದೆ, ಬಟ್ಟೆ ಹೊಗೀತದೆ, ನೀರು ಎಳೀತದೆ, ಎಲ್ಲ ಮಾಡ್ತದೆ ಅದು. ಆದ್ದರಿಂದ ನಮಗೆ ಬೆವರು ಹೋಗೋದಿಲ್ಲ, ಎಕ್ಸಸೈಸ್ ಆಗೋದಿಲ್ಲ, ವ್ಯಾಯಾಮ ಸಿಕ್ಕೋದಿಲ್ಲ.
ಅದಕ್ಕಾಗಿ 1 ಗಂಟೆ ಮೀಸಲಿಟ್ಟು ಸಂಜೆ ನಡೀತೇವೆ. ನಮಗೆ ಸೌಕರ್ಯ ಇದೆ. ಇವತ್ತು ಎಲ್ಲಿ 1 ಕಿಲೋಮೀಟರ್ ಹೋಗ್ಬೇಕಾದ್ರೂ ನಮಗೆ 2 ವೀಲರ್, ಸ್ಕೂಟರ್, ಕಾರ್ ಅದರಲ್ಲೆಲ್ಲ ನಾವು ಹೋಗ್ತೇವೆ. ಏನು ನಮ್ಮ ಶರೀರಕ್ಕೆ ಎಕ್ಸಸೈಸ್ ಸಿಕ್ಕುವುದಿಲ್ಲ. ಹಾಗಾಗಿ ನಮಗೆ ಗೊತ್ತಿಲ್ಲದಾಗೆ ನಮಗೆ ಶ್ರೀಮಂತಿಕೆ ಸೌಕರ್ಯ ಬಂದಾಗೆ ಹೇಗೆ ನಮಗೆ ಸೌಕರ್ಯ ಬಂದದ್ದು ಶ್ರೀಮಂತಿಕೆ ಬಂದದ್ದು ಗೊತ್ತಾಗ್ತದ, ಗೊತ್ತಿಲ್ಲದ ಹಾಗೆ ನಮ್ಮ ಶರೀರಕ್ಕೆ ಹಲವಾರು ರೋಗಗಳು, ಸಮಸ್ಯೆಗಳು ಅದರಷ್ಟಕ್ಕೆ ಬಂದು ನಮ್ಮ ಶರೀರವನ್ನು ಸೇರಿಕೊಳ್ತವೆ. ಪ್ರಾರಂಭಿಸ್ತದೆ ಅಂಗಾಂಗ ವೈಫಲ್ಯ, ಶುಗರ್, ಸಕ್ಕರೆ ತಿನ್ನಬಾರ್ದು, ಅದು ತಿನ್ನಬಾರ್ದು, ಉಪ್ಪು ಜಾಸ್ತಿ ಹಾಕಬಾರ್ದು, BP, ಶುಗರ್. ಡಾಕ್ಟರ್ ಇದ್ದಾರಲ್ಲ, ತುಂಬ ಜನ ಡಾಕ್ಟರ್ ಇರ್ಬೋದು ಇಲ್ಲಿ, ಹೇಳ್ತಾರೆ ಬಹುಶಃ ಮನುಷ್ಯ ಹುಟ್ಟಿದವ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಎಷ್ಟು ದುಡ್ಡಿದ್ರೂ ಆತನಿಗೆ ನಾನು 2-3 ತಿಂಗಳು ಉಳಿತೇನೆ ಅಥವಾ ಬದುಕ್ತೇನೆ ಅಂತ ಹೇಳಿದರೆ ಖಂಡಿತ ಸಾಧ್ಯ ಇಲ್ಲ. ಆಯುಷ್ಯ ಮುಗಿದಾಗ ಅಥವಾ ದೇವರು ಕರೆದಾಗ ಆ ಲೋಕಕ್ಕೆ ಹೋಗಬೇಕು. ಆದರೆ ನಮ್ಮಲ್ಲಿರುವಂಥ ಒಳ್ಳೊಳ್ಳೆ ಆರೋಗ್ಯಪೂರ್ಣವಾದ ಅಂಗಗಳು ಇವತ್ತು ಲಾಸ್ ಆಗಬಾರ್ದು. ಯಾರು ಇವತ್ತು ಅಂಗಾಂಗ ವೈಫಲ್ಯದಿಂದ ಇವತ್ತು ಬಳಲ್ತಾರೆ, ಕಷ್ಟದಲ್ಲಿದ್ದಾರೆ, ಬಡವರಿದ್ದಾರೆ, ಅವರಿಗೆ ದುಡ್ಡು ಕೊಟ್ಟು ತರಲಿಕ್ಕೆ ಆಗಲ್ಲ, ಅಂಥವರಿಗೆ ಇಂಥ ಒಂದು ದಾನ ಇದು ಅರ್ಥಪೂರ್ಣವಾಗಿ ಅವರಿಗೆ ಅವರ ಜೀವವನ್ನು ಉಳಿಸಲಿಕ್ಕೆ ಸಹಕಾರಿಯಾಗಬಹುದು. ಇನ್ನೂ ಇದಕ್ಕೆ ಜಾಸ್ತಿ ಅವೇರ್ನೆಸ್ಗಳು ಬಂದಾಗ, ಜನರು ಇದರ ತಿಳುವಳಿಕೆಯನ್ನು ಪಡ್ಕೊಂಡಾಗ ಖಂಡಿತವಾಗಿ ಇವತ್ತು ರೋಟರಿ ಕ್ಲಬ್ ಮೂಡುಬಿದ್ರೆ ಮತ್ತು ಏನು ನಮ್ಮ ಪಂಡಿತ್ ರಿಸಾರ್ಟ್ ಈ ಸಂಸ್ಥೆ ಒಟ್ಟು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ನಿಜವಾಗಿ ಇದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ. ಒಂದು ಮನುಷ್ಯನಿಗೆ ಬದುಕಲಿಕ್ಕೆ ಒಂದು ಅಂಗವನ್ನು ದಾನ ಮಾಡಿದಂತಹ ಅಂಗವನ್ನು ಇವತ್ತು ಡಾಕ್ಟರ್ಗಳು ಕೊಟ್ಟಾಗ ಪ್ರತಿಯೊಬ್ಬ ಮನುಷ್ಯನು ಬದುಕಲಿಕ್ಕೆ ಆಸೆ ಪಡ್ತಾನೆ, ಯಾರೂ ಸಾಯಲಿಕ್ಕೆ ಆಸೆ ಪಡೋದಿಲ್ಲ. ಇವತ್ತು ಬಾಯಿಯಲ್ಲಿ ಹೇಳ್ಬೋದು ನಾನು ಸಾಯ್ತೇನೆ, ಆದರೆ ಸಾಯಲಿಕ್ಕೆ ಯಾರೂ ಮನಸ್ಸು ಮಾಡೋದಿಲ್ಲ. ಇವತ್ತು ಸಿದ್ಧಾರ್ಥ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಮೊನ್ನೆ ನಮ್ಮ ಊರಲ್ಲಿ ಬಂದು ನಮ್ಮ ನದಿಗೆ ಹಾರಿದರು. ಆದರೆ ಅವರ ಆಯುಷ್ಯ ಮುಗಿದಿದೆ, ಅವರನ್ನು ಕರ್ಕೊಂಡು ಬಂದು ಬಹುಶಃ ನಿಂದು ಆಗಿದೆ ನೀನು ಹೋಗು ಅಂತ ಹೇಳಬೇಕು. ನಾವು ಯಾವ ಮನುಷ್ಯನು ನಾನು ಸಾಯ್ತೇನೆ ಅಂತ ಗೊತ್ತಿದ್ದರೆ ಖಂಡಿತ ಸಾಯುವುದಿಲ್ಲ. ಸಾಯಲೇಬೇಕಾದಂಥ ಸಂದರ್ಭ ಬಂದಾಗ ಆತ ಸಾಯ್ತಾನೆ ಅಂತ ನನ್ನ ಭಾವನೆ. ಆದ್ದರಿಂದ ಅದೆಷ್ಟೋ ಸಣ್ಣ ಪ್ರಾಯದ ಬದುಕಲಿಕ್ಕೆ ಇನ್ನೂ ಬದುಕಿ ಬಾಳಬೇಕಾದಂಥ ಜೀವಗಳಿಗೆ ಒಂದು ಜೀವ ಕೊಡುವಂಥ ಕಾರ್ಯಕ್ರಮ, ಅಂಥ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿದ್ದೀರಿ. ಹಿರಿಯರೆಲ್ಲ ಇದ್ದೀರಿ, ತಿಳಿದವರಿದ್ದೀರಿ. ನಿಮ್ಮಷ್ಟು ತಿಳಿದವ ನಾನಲ್ಲ. ಈ ಕ್ಷೇತ್ರದ ಜನರ ಸೇವಕನಾಗಿ ಸೇವೆ ಮಾಡುವಂಥ ಒಂದು ಭಾಗ್ಯವನ್ನು ಈ ಕ್ಷೇತ್ರದ ಜನತೆ ಕೊಟ್ಟಿದೆ. ಪ್ರಾಮಾಣಿಕವಾಗಿ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಸೇವೆಯನ್ನು ಮಾಡಿ ಇಂಥ ಒಂದು ಸಂದರ್ಭಗಳಲ್ಲಿ ನನ್ನಿಂದ ಸಾಧ್ಯದಷ್ಟು ಹೋದ ಕಡೆ ಎಲ್ಲ ನಾನು ಮಾಹಿತಿಗಳನ್ನು ಕೊಡುತ್ತಾ ನಮ್ಮ ಅಂಗಾಂಗಗಳು ಅದು ಯಾವುದೇ ಕಾರಣಕ್ಕೂ ಲಾಸ್ ಆಗಬಾರ್ದು, ಯಾವುದಕ್ಕಾದರೂ ಒಂದು ಪ್ರಯೋಜನಕ್ಕೆ ಬರಬೇಕೆಂಬ ಭಾವನೆಯನ್ನು ಜನರಲ್ಲಿ ಮುಟ್ಟಿಸುವಂಥ ಕೆಲಸವನ್ನು ಇಂದಿನಿಂದ ನಾನು ಮುಂದೆಯೂ ಮಾಡ್ತಿದ್ದೆ, ಇಂದಿನಿಂದಲೂ ಪುನಃ ಜಾಸ್ತಿ ಅದಕ್ಕೆ ಒತ್ತು ಕೊಡ್ತೇನೆಂಬ ಮಾತನ್ನು ಹೇಳುತ್ತಾ ಎಲ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. And a badge meant for organ donors which will be presented to her by Shri Lal Goyal ji. You are a great motivation to all of us, madam. I think this noble deed will definitely inspire us in the years to come, and definitely has become very meaningful on this day, and we would like to happily honor you for this good cause. Honorable Shri Amarnath Shetty ji, ex-minister, Government of Karnataka, Captain Ganesh Karnik ji, ex-MLC, Mr. S.S. Dasila, DIG TM, Commandant, Indian Coast Guard, Karnataka, Ms. Archana, Airport Manager, Indigo Airlines, Ms. Jaya Satisan, Lawrence District Chairperson for Organ Donation and a living organ donor who has donated her liver, which is a very, very great and noble thing. Mr. D.B. Mehta, President, Predai. Lion Ronald Gomes, MJF, District Governor, Lions International 317D. Rotarian MPHF, Ritesh Baliga, Assistant Governor, Zone 4 3181. Dr. Prashant Marla, Managing Director, AJ Hospital, Mangalore. Dr. Vinay Alva, Managing Director, Alvaz Hospitals, Murbidri. CA Valerian Dalmeda, Director, Indian
oversees Operation News Karnataka Group. Shri Lakshman Kundar, Chairman and Main Director V4 News. Shri Brian Fernandez, CEO and Managing Editor Karnataka Today. Mr. N.V. Paul, Chairman Global TV. Mr. Prince Pinto, Chairman My Roadrunners. Other dignitaries, ladies and gentlemen. First of all, I would like to thank you all for coming in spite of all this heavy rains and the odd weather. Today we are celebrating Organ Donation Day. As mentioned by the Master of Ceremony, Rotarian Pinto, that there was an incident and that's why I have come forward to devote my whole life for organ donation. Because you might be thinking that I am not a doctor, so why I am so much promoting this? 3 years back on 30th of July 2016, I had a massive heart attack at London, and that too on Saturday 2:30 early morning in the night. I was shifted in an emergency to King's Hospital, and there the doctors found that my LED, which doctors knows here, LED was 100% blocked, and angioplasty was done and I was saved. I was told afterwards that the window for the life and death is about 2 hours when the LED is 100% blocked. At that juncture, I was thinking that if this heart attack would have taken place at Moorbidri, although Alvaz Hospital is there, but I would have referred to AJ Hospital, and I'm sure that it would have killed more than 2 hours. So my life, I got a new life. At that juncture, I decided to repay to the society. And I wanted to see which field I should go, and I found that more than 8 lakhs people are dying every year in India for wants of organ. Roughly more than 1 person is dying every minute. If we are talking here, you can imagine how many people would have died and going to die. And at that juncture, I decided to come forward and organize the program. First, when I spoke about this organ donation, the objection was that who is going to listen to you? You are not a politician, you are not a celebrity, neither you are a religious head. But I said, no, I will be doing, let me try. And once I filled up my form, my wife, my family, everybody have filled up the forms. Then we organized the first program along with Rotary Club Moorbidri and KMC Hospital. I spoke to the then Rotarian P.K. Thomas and Rotarian Abulal, and they brought the then president at that time to us, and immediately they decided to come forward. I spoke to Ms. Archana that I want to be associated with one of the hospital, and she immediately gave the number of Dr. Venu Gopal of KMC Hospital, and he immediately agreed. And we had a very big program here. After that, so many programs we have organized here, and I was invited at Unopaya Medical College. They also came here, and at my native place, Mathura, Aligarh, we have organized several programs there also with Rotary Club Mathura Central, Giants Group of Mathura West, Rotary Club Aligarh Diva, and others. Recently, last week only, on 8th of August, we have a very big program at Mathura where Honorable Union Minister Ramdas Athavale, he came as the chief guest, and it has happened at the Nayati Medicity, Mathura, with cooperation of Rotary Club Mathura Central. Now, when we talk about organ donation, we have to understand that there are 2 types of organ donation. One is living and one is after brain death. Now, living organ donation is where a person in his life can donate kidney, one of the kidney, part of liver and lungs, one of the lung or part of the lung. Now, we have a living donor here, and she is sitting here. She has donated her part of her liver to her brother.
Now, this is allowed in India only for the close relatives like grandparents, parents, spouse, siblings, children, and grandchildren. While in other countries, the procedure is bit different. Here we can donate to other persons, but there is a committee which will examine whether there is any any monetary consideration is on there or not. The second type of donation is the after the brain death. Now, what is brain death? Brain death is basically generally it happens when the road accident takes place, or with an acute illness like asthma, where the oxygen stops going to the brain. In India, we have almost 1.5 lakhs to 1.7 lakhs road accidents where the brain death occurs. And one person can save, the brain death person can save up to 8 lives and improvise about up to 75 lives. But still, we are lacking behind, and more than 8 lakhs people are dying every year. Last month only, I was in UK and USA. I had a long discussion there. What are the differences there? In UK, I met Dr. Guru Randhawa. He is the director of organ and tissue transplants. He discussed with me and he told me that in UK, they also have a voluntary donation like in India, that we have only last year 700 death for wants of organ, and still the government is coming out with a new legislation which they have already passed and which will be effective from spring 2020, that is opt-out system. Now, opt-out system is such that once a person becomes major, that is 18 years old, he or she can opt out from donating the organ, and that otherwise all the organs deemed to be the property of state or the government. But the catch is, if he or she opt out, then he or she will not have any chance to get organs in that country. Then I went to USA. I had discussions with 3 different people there. First was the chief retriever organs and tissue technician, Mr. Deepan Shah. He told me that in USA, the technicians are retrieving the organs. Now, Dr. Malla is sitting here, Dr. Alwa is here, other doctors are here. They know very well that in India, the organ retrieves were done by the doctors, rather I will say super specialized doctors. Forget about the technicians. Now, this is one of the reasons that the cost effectiveness is there in USA, which is not in India. In UK, the Dr. Randhawa told me, that his professor also, that 95% donors are affluent, educated, rich people. And in India, the data says that more than 95% are poor, uneducated persons who are donating. In UK, the recipients are across the spectrum of the society, while in India, more than 95% recipients are rich or super rich, because it's very costly. I'm sure that she is sitting here, our living donor must have spent lakhs and lakhs of rupees only for transplant of liver. And then I met one of the very rich businessman and philanthropist, Mr. Kumar Shah. By birth he is an Indian, but now he is a resident, American resident. And he says, because he met me last year in November, and when I explained to him about my mission, he said, whenever you will come next, I will give you good news. This time when I met him, he told me that he has already contacted lots of NRIs as well as the Indian people, and they are coming out with a trust. They will fund it themselves, and they will see to it that the money will be spent for the organ donation awareness in India. Then I met Miss Jane Hines. She is the director of organ and tissue transplant of New Jersey New Jersey Sharing Network. Now, she explained to me what is the procedure in USA.
That is a opt-in system. That is the third system, which is called opt-in system. Now, opt-in system is such that if you filled up the form and if you have not revoked it in during your life, then the organs or the tissue belongs to the government. Even the close family cannot override it after the either the natural death or the brain death. While in India, as I have already filled up my form, if tomorrow I die, either natural death or a brain death, my wife or my children can say no, no donation for tissues or for organs, then no one can take my tissues and organs, and that is a sad thing in India. There in USA, the procedure is that they have every state is having a non-profit organization funded by the federal government, the central government. And they are having the power that any death occurs in any of the hospital in anywhere in that particular state, within 1 hour, that death has to be reported. They goes to that particular hospital immediately. If the death is a normal death, and if the person has already opted, then they will retrieve the tissues. If it is a brain death, then they will take the organs. And if the person has not opted, then they will try to convince the family. The rate of death there is, last year it was about 7,500 plus. That works out to about 22 deaths per day. While in India, we have more than 1,500 deaths per day. It's alarming, very much alarming. You can imagine a single death in a single family, how it looks. That's why I appeal to you all that please at least fill up the form and try to convince your family, convince your relatives, convince your associates, friends, so that they can also fill up the form. This is the supreme donation. I can pay 1 lakh rupees to any XYZ charitable trust. I may get 100% exemption of whether it's a Baba Ram Rahim trust or any XYZ. But a person who is saving 8 lives and improvising 75 lives, their family or is not getting any benefit. We have the politicians sitting here, we have the media here, we have the bureaucrats here. I appeal to you all, please consider this thing, this fact. People are getting Padma Awards, whether they deserve it or not. But what about those who are saving so many lives without any gain? We must at least honor them. Somebody told me the other day that it is raining so heavily. Why you want to do this program? Please postpone it or cancel it. I said, no, my mission is very clear. Till the time I am alive, I will create the awareness. And I pray to the God, the day I will die, I must save 8 lives and improvise 75 lives. And in the end, I remember the famous poem of Robert Frost. The woods are lovely, dark and deep, but I have promised to keep, and miles to go before I sleep, and miles to go before I sleep. Thank you very much. We have with us Dr. Rajeshwari Devi. ನಮ್ಮ ಮಾಜಿ ಸಚಿವರು ರೋಟರಿ ಕ್ಲಬ್ ಮೂಡಬಿದ್ರಿ ಮತ್ತು ಪಂಡಿತ್ ರಿಸಾರ್ಟ್ಸ್ ರವರು ಸಹಯೋಗದಿಂದ ಈ ಒಂದು ಅಂಗಾಂಗ ಡೊನೇಷನ್ನ ಒಂದು ಕಾರ್ಯಕ್ರಮವನ್ನು ಅವೇರ್ನೆಸ್ನ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ನಿಜವಾಗಿ ಭಾಳ ಸಂತೋಷ ಆಗ್ತಾಯಿದೆ. ಇದರ ಅಧ್ಯಕ್ಷರಾಗಿರುವಂಥ ಲಾಲ್ ಗೋಯಲ್ರವರೇ, ಎಲ್ಲ ಇದಕ್ಕೆ ಬೇಕಾಗಿರುವಂಥ ವಿಸಿಟರ್ಸ್ಗಳೇ, ನೆರೆದಿರುವಂಥ ಬಂಧು ಭಗಿನಿಯರೇ, ಲಾಲ್ ಗೋಯಲ್ರವರು ಕೆಲವೊಂದು ವರ್ಷಗಳ ಹಿಂದೆ ಮೂಡುಬಿದಿರೆಗೆ ಬಂದು ಪಂಡಿತ್ ರಿಸಾರ್ಟನ್ನು ಪ್ರಾರಂಭ ಮಾಡಿದರು. ಖಾಲಿ ಪಂಡಿತ್ ರಿಸಾರ್ಟನ್ನು ಪ್ರಾರಂಭ ಮಾಡಿದ್ದಲ್ಲದೆ ರಾಷ್ಟ್ರೀಯ ಹಬ್ಬಗಳು ಏನಿದೆ ಅವೆಲ್ಲವನ್ನು ಕೂಡ ಭಾಳ
ಒಳ್ಳೆ ರೀತಿಯಿಂದ ಅದನ್ನು ಆಚರಿಸ್ತಾ ಬಂದರು. ಪ್ರತಿಯೊಬ್ಬರನ್ನು ಕೂಡ ಮೂಡುಬಿದಿಯವರನ್ನು ಕೆಲವರನ್ನು ಕರೆದು ನಮ್ಮ ಆ ಒಂದು ಸಮಾರಂಭದಲ್ಲಿ ಭಾಗವಹಿಸುವಂತೆ ಮಾಡಿದರು. ನಂತರ ಅವರಿಗೆ ಊಟ ಎಲ್ಲ ಮಾಡಿಸಿ ಕಳಿಸುವಂಥ ಏರ್ಪಾಡನ್ನು ಲಾಲ್ ಗೋಯಲ್ರವರು ಮಾಡಿದರು. ಅಷ್ಟೇ ಅಲ್ಲದೆ ಕೆಲವೊಂದು ಕ್ರಿಸ್ಮಸ್ ಹಬ್ಬ ಅಥವಾ ಮುಸ್ಲಿಮರ ಹಬ್ಬ ಇದನ್ನು ಕೂಡ ಇದರೊಟ್ಟಿಗೆ ಸೇರಿಸಿ ಈ ಒಂದು ಹಬ್ಬಗಳನ್ನು ಕೂಡ ಆಚರಿಸುವಂಥ ಕೆಲಸವನ್ನು ಲಾಲ್ ಗೋಯಲ್ರವರು ಮಾಡಿದರು. ಇದರೊಟ್ಟಿಗೆ 3 ವರ್ಷಗಳ ಹಿಂದೆ ಅಂಗಾಂಗಗಳನ್ನು ಕೊಡುವಂಥ ವಿಷಯದಲ್ಲಿ, ಜನರಿಗೆ ಅವೇರ್ನೆಸ್ ಕೊಡುವಂಥ ವಿಷಯದಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಇಲ್ಲಿ ಆ ಒಂದು ಸಮಾರಂಭವನ್ನು ಜರುಗಿಸಿದರು. ಕೆಲವೊಬ್ಬರು ಅದಕ್ಕೆ ಸಹಕರಿಸಿದರು. ಇವತ್ತು 3ನೇ ವರ್ಷದಲ್ಲಿ ಇದನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಎಷ್ಟೋ ಮಂದಿಗೆ ಅಂಗಾಂಗಗಳ ತೊಂದರೆ ಇರ್ತದೆ, ಅದು ಬೇಕಾಗಿರ್ತದೆ. ಅದು ಬೇಕಾಗಿರುವಾಗ ಹೇಗೆ ತಗೊಳ್ಳೋದಂತ ಹೇಳುವಂಥ ದೃಷ್ಟಿಯಿಂದ ಎಷ್ಟೋ ಮಂದಿ ಇವತ್ತು ಬ್ರೈನ್ ಒಂದು ವೇಳೆ ಆಕ್ಸಿಡೆಂಟಲ್ಲಿ ಸತ್ತಾಗ ಅವರ ಹಾರ್ಟ್ ಮತ್ತು ಲಿವರ್ ಮತ್ತು ಕಿಡ್ನಿಯನ್ನು ತೆಗೆದು ಎಷ್ಟೋ ಮಂದಿಗೆ ಜೀವದಾನ ಮಾಡುವಂಥ ಕೆಲಸ ಇದರಿಂದ ಆಗ್ತದೆ ಅಂತ ಹೇಳುವಂಥ ಒಂದು ದೃಷ್ಟಿಯಿಂದ ಎಷ್ಟೋ ಮಂದಿಯನ್ನು ಇದರಲ್ಲಿ ಬದುಕಿಸುವಂಥ ರೀತಿಯಿಂದ ಈ ಒಂದು ಕೆಲಸವನ್ನು ಲಾಲ್ ಗೋಯಲ್ರವರು ಮಾಡಿದರು. ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಲಾಲ್ ಗೋಯಲ್ರವರು. ಇದನ್ನು ಜನರಿಗೆ ಅವೇರ್ನೆಸ್ ಕೊಡಬೇಕು. ಇದರ ಮುಖೇನ ಎಷ್ಟೋ ಮಂದಿಗೆ ನಾವು ಬದುಕಿಸುವಂಥ ಕೆಲಸವನ್ನು ಮಾಡಬೇಕಂತ ಹೇಳಿದರು. ಎಷ್ಟೋ ಲಕ್ಷಗಟ್ಟಲೆ ಜನರಿಗೆ ಇವತ್ತು ಈ ಅಂಗಾಂಗಗಳಿಂದ ತೊಂದರೆ ಇರ್ತದೆ. ಅವರಿಗೆ ಅಂಗಾಂಗಗಳು ಬೇಕಾಗ್ತದೆ. ಕೆಲವರಿಗೆ ಹಾರ್ಟ್ ಬೇಕಾಗ್ತದೆ, ಕೆಲವರಿಗೆ ಕಿಡ್ನಿ ಬೇಕಾಗ್ತದೆ, ಕೆಲವರಿಗೆ ಲಿವರ್ ಬೇಕಾಗ್ತದೆ. ಇದನ್ನು ಕೊಡುವಾಗ ಈ ರೀತಿ ಅವೇರ್ನೆಸ್ ಎಲ್ಲರಿಗೆ ಹುಟ್ಟಿದಾಗ ಎಲ್ಲರೂ ಕೊಡಲಿಕ್ಕೆ ತಯಾರಾಗ್ತಾರೆ ಅಂತ ಹೇಳುವಂಥ ದೃಷ್ಟಿಯಿಂದ ಲಾಲ್ ಗೋಯಲ್ರವರು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಇದನ್ನು ಇಲ್ಲೇ ಮಂಗಳೂರಲ್ಲೂ ಕೂಡ ಕೆಲವೊಂದು ಆಸ್ಪತ್ರೆಗಳಲ್ಲಿ ಮಾಡ್ತಾರೆ ಅಂತ ಮಾಡ್ತಾ ಇದ್ದಾರೆ. ಈ ಒಂದು ದೃಷ್ಟಿಯಿಂದ ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು. ಲಾಲ್ ಗೋಯಲ್ರವರು ಮಾಡಿರುವಂಥ ಒಳ್ಳೆಯ ಕೆಲಸ ಇದು ಈ ಒಂದು ಕೆಲಸದಲ್ಲಿ ಅವರಿಗೆ ಭಾಳಷ್ಟು ಇಂಟ್ರೆಸ್ಟ್ ಕೂಡ. ಇಷ್ಟು ಮಂದಿಯನ್ನು ಅವರು ಕರೆದಿದ್ದಾರೆ, ಗೆಸ್ಟ್ಗಳನ್ನು ಕೂಡ ಕರೆದಿದ್ದಾರೆ. ಈ ರಾಟ್ರಿ ಕ್ಲಬ್ಬಿನೊಟ್ಟಿಗೆ ಸೇರಿಕೊಂಡಿದ್ದಾರೆ. ರಾಟ್ರಿ ಕ್ಲಬ್ಬಿನ ಒಟ್ಟಿಗೆ ಸೇರಿಕೊಂಡು ಇದಕ್ಕೆ ಹೆಚ್ಚಿನವರು ಇದಕ್ಕೆ ಭಾಗವಹಿಸಬೇಕು. ಇದನ್ನು ಅಂಗಾಂಗಗಳನ್ನು ಕೊಡುವಲ್ಲಿ ಅವರು ಅವರ ಫಾರ್ಮ್ ಏನಿದೆ ಅದಕ್ಕೆ ಸಿಗ್ನೇಚರ್ ಮಾಡಿ ತಾವು ಕೊಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳೋದನ್ನು ಇದರಲ್ಲಿ ಒಪ್ಪಿಸಬೇಕಂತ ಹೇಳುವಂಥ ದೃಷ್ಟಿಯಿಂದ ಲಾಲ್ ಗೋಯಲ್ರವರು ಇದನ್ನು ತಯಾರು ಮಾಡಿದ್ದಾರೆ. ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿರುವಂಥ ಲಾಲ್ ಗೋಯಲ್ರವರಿಗೆ ದೇವರು ಒಳ್ಳೆಯದನ್ನುಂಟು ಮಾಡಲಿ. ಇನ್ನೂ ಕೂಡ ಒಳ್ಳೊಳ್ಳೆ ಕೆಲಸಗಳನ್ನು ಇಲ್ಲಿ ಮಾಡುವಂಥದ್ದನ್ನಾಗಲಿ. ಅವರು ಲಾಲ್ ಗೋಯಲ್ರವರು ನಮ್ಮವರಲ್ಲ, ಮಥುರದಿಂದ ಬಂದವರು. ಮಥುರದಿಂದ ಬಂದು ನಮ್ಮ ಊರಿನ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ. ಎಷ್ಟೋ ಮಂದಿಯನ್ನು ಇಲ್ಲಿ ಅವರು ಸ್ನೇಹಿತರಾಗಿ ಪಡ್ಕೊಂಡಿದ್ದಾರೆ. ಅದರೊಟ್ಟಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಇಲ್ಲಿ ಅವರ ಹೆಸರನ್ನು ಹೇಳಿದ್ದು ತುಂಬ ಮಂದಿದ್ದು. ಇವರನ್ನೆಲ್ಲ ಇಷ್ಟು ದೊಡ್ಡ ವ್ಯಕ್ತಿಗಳನ್ನು ಇಲ್ಲಿ ತಂದುಕೊಂಡು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಅಂಗಾಂಗಗಳ ಬಗ್ಗೆ ಅವೇರ್ನೆಸ್ ಎಲ್ಲರಿಗೂ ಕೊಡಬೇಕಂತ ಹೇಳುವಂಥ ದೃಷ್ಟಿಯಿಂದ ಅವರು ಈ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯದನ್ನುಂಟು ಮಾಡಲಿ, ಅವರ ಫ್ಯಾಮಿಲಿಗೂ ಒಳ್ಳೆಯದನ್ನುಂಟು ಮಾಡಲಿ, ನಿಮಗೆಲ್ಲರೂ ಕೂಡ ದೇವರು ಒಳ್ಳೆಯದನ್ನುಂಟು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಪಂಡಿತ್ ರಿಸಾರ್ಟ್ನಲ್ಲಿ ಇವತ್ತು ನಡೆಯುತ್ತಿರುವಂತಹ ಮೂಡಬಿದ್ರಿ ರೋಟ್ರಿ ಕ್ಲಬ್, ಅದೇ ರೀತಿ ಪಂಡಿತ್ ರಿಸಾರ್ಟ್ ಜಂಟಿ ಆಶ್ರಯದಲ್ಲಿ ಆರ್ಗನ್ ಡೊನೇಷನ್ ಕ್ಯಾಂಪ್ ಇವತ್ತು ಪ್ರೋಗ್ರಾಮ್ ಭಾಗವಹಿಸಿರುವಂಥ ಈ ರಾಜ್ಯದ ಹೆಮ್ಮೆಯ ಸುಪುತ್ರ, ರಾಜ್ಯದ ಮಂತ್ರಿಯಾಗಿ ಈ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರನಾಗಿ ಸೇವೆ ಮಾಡಿದಂಥ ಅಮರನಾಥ್ ಶೆಟ್ಟಿಯವರೇ, ಪಂಡಿತ್ ರಿಸಾರ್ಟ್ನ ಲಾಲ್ ಗೋಯಲ್ರವರೇ, ಮೂಡಬಿದ್ರಿ ರೋಟ್ರಿ ಕ್ಲಬ್ಬಿನ ಅಧ್ಯಕ್ಷರಂಥ CH ರವರೇ, ಮಂಗಳೂರಿನ ನಮ್ಮ ನೆಚ್ಚಿನ DMO ಮೇಡಮ್ ರಾಜೇಶ್ವರಿ ಮೇಡಮ್ ರವರೇ, ಬಹಳ ಒಳ್ಳೆಯ ಕೆಲಸವನ್ನು ಲಾಲ್ ಗೋಯಲ್ ಅವರು ಇವತ್ತು ಮಾಡ್ತಾ ಇದ್ದಾರೆ. ಮೂಡಬಿದ್ರಿ ರೋಟ್ರಿ ಕ್ಲಬ್ನೊಡನೆ ಸೇರಿಕೊಂಡು ಒಂದು ಈ ಆರ್ಗನ್ ಡೊನೇಷನ್ ಅವೇರ್ನೆಸ್ ಕ್ಯಾಂಪನ್ನು ಇವತ್ತು ಇಲ್ಲಿ ನಡೆಸ್ತಾ ಇದ್ದಾರೆ. ಒಂದು 6 ತಿಂಗಳ ಹಿಂದೆ ನಮ್ಮನ್ನೆಲ್ಲ ಮಥುರಕ್ಕೆ ಕರ್ಕೊಂಡು ಹೋಗಿದ್ದರು. ಅಲ್ಲಿ ಕೂಡ
ಆರ್ಗನ್ ಡೊನೇಷನ್ ಕ್ಯಾಂಪಿನ ಈ ಅವೇರ್ನೆಸ್ ಕ್ಯಾಂಪೇನ್ನಲ್ಲಿ ಕೂಡ ಅವರು ಮಾಡಿದರು. ಆ ರೀತಿ ಇವತ್ತು ಬಹಳ ಒಳ್ಳೆಯ ಜನಸೇವೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಲಾಯಲ್ ಗೋಯಲ್ರವರು ಮೂಡುಬಿದಿರೆಗೆ ಬರಲಿಕ್ಕೊಂದು ಕಾರಣ ಇದೆ. ಅವರ ಧರ್ಮಪತ್ನಿ ಜೈನ್ ಸಮಾಜದವರು. ಅವರಿಗೆ ಮೂಡುಬಿದಿರೆ ಜೈನ್ ಪುಣ್ಯಕ್ಷೇತ್ರ ಆಗಿದ್ದರಿಂದಾಗಿ ಅವರಿಗೆ ಒಂದು ಅಟ್ಯಾಚ್ಮೆಂಟ್ ಆಫ್ ಮೂಡುಬಿದಿರೆ. ಅದಕ್ಕಾಗಿ ಅವರು ಮೂಡುಬಿದಿರೆಯಲ್ಲಿ ಈ ಆಲ್ರೆಡಿ ಇದ್ದಂಥ ಪಂಡಿತ್ ರೆಸಾರ್ಟನ್ನು ಟೇಕ್ ಓವರ್ ಮಾಡಿ ಇಲ್ಲಿಯೇ ಉಳಿಯುವಂಥ ವ್ಯವಸ್ಥೆ ಮಾಡಿದರು. ಅಮರನಾಥ್ ಶೆಟ್ಟಿ ಅವರು ಹೇಳಿದ ಹಾಗೆ ಹಬ್ಬಗಳನ್ನೆಲ್ಲ ಇವತ್ತು ಕ್ರಿಸ್ಮಸ್ ಇರ್ಬೋದು, ಮಹಾವೀರ ಜಯಂತಿ ಇರ್ಬೋದು, ಹಿಂದೂಗಳ ದೀಪಾವಳಿ ಇರ್ಬೋದು, ಎಲ್ಲವನ್ನು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಜನರನ್ನು ಸೇರಿಸಿ ಅದರಲ್ಲಿ ಕೂಡ ಹೆಚ್ಚಿನ ಮಂಗಳೂರಿನ ಜನರನ್ನು ಕರೆಸಿ ಇಲ್ಲಿ ಈ ಕಾರ್ಯಕ್ರಮವನ್ನು ಯಾವಾಗಲೂ ನಡೆಸಿಕೊಂಡು ಬಂದಿದ್ದಾರೆ. ಅವರ ಸೇವೆಗೆ, ಅವರ ಸೇವಾ ಮನೋಭಾವಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ರೋಟರಿ ಕ್ಲಬ್ ಮೂಡುಬಿದಿರೆ ಯಾವತ್ತೂ ಕೂಡ ಅವರಿಗೆ ಆಭಾರಿಯಾಗಿದ್ದೇವೆ. ಅವರ ಸೇವಾ ಮನೋವೃತ್ತಿಗೆ ಒಂದು ಉದಾಹರಣೆ ನಮ್ಮ ಮೂಡುಬಿದಿರೆಯ SN ಮೂಡುಬಿದಿರೆ ಪಾಲಿಟೆಕ್ನಿಕ್ ಈ ವರ್ಷ 50% ಸೀಟ್ ಕಟ್ ಆಗಿತ್ತು. AICT ಅವರು 50% ಸೀಟ್ ಕಟ್ ಮಾಡಿದರು. ಬೇರೆ ಬೇರೆ ಜಿಲ್ಲೆಯ ಈ ಕರ್ನಾಟಕ ರಾಜ್ಯದಲ್ಲಿ ಪಾಲಿಟೆಕ್ನಿಕ್ಗಳ ಮೇಲೆ ಭಾಳ ಸ್ಟ್ರಿಕ್ಟಾಗಿ ಕಾನೂನು ರೂಪಿಸಿ 50% ಕೆಲವು ಕಾಲೇಜುಗಳ ಅಡ್ಮಿಷನನ್ನೇ ಕ್ಯಾನ್ಸಲ್ ಮಾಡುವಂಥ ಕೆಲಸ ಎಲ್ಲ AICTಯಲ್ಲಿ ಆದಂಥ ಸಂದರ್ಭದಲ್ಲಿ ನಮ್ಮ ಪ್ರಾಂಶುಪಾಲರಾದಂಥ ಪಿಂಟೋರವರು ಡೆಲ್ಲಿಗೆ ನಾನು ಅವರನ್ನು AICTಗೆ ಕಳಿಸಿದ್ದೆ, ಹೋಗಿ ಮಾತಾಡಿ ಬನ್ನಿ ಅಂತ. ಅಲ್ಲಿ ಅವರಿಗೆ 6 ವರ್ಷಗಳ ಹಿಂದೆ ನಮ್ಮ ಪಂಡಿತ್ ರೆಸಾರ್ಟ್ಗೆ ಬಂದಂಥ ಒಬ್ಬ ವ್ಯಕ್ತಿ ಅಲ್ಲಿ ಸಿಕ್ಕಿದ್ರು. ಅವರು ಹೇಳಿದರು, ಲಾಲ್ ಗೋಯಲ್ ಅವರ ಸಂಬಂಧಿಕರೇ ಇಲ್ಲಿ AICT ಕಾರ್ಯದರ್ಶಿಯಾಗಿದ್ದಾರೆ, ಈಸ್ ಎ ಸೀನಿಯರ್ IAS ಆಫೀಸರ್ ಅಂತ ಹೇಳಿದಾಗ ಕೂಡಲೇ ನಾನು ಲಾಲ್ ಗೋಯಲ್ ಅವರಿಗೆ ಫೋನ್ ಮಾಡಿದೆ. ಸರ್, ಹೀಗೆ ಯುವರ್ ರಿಲೇಟಿವ್ ಇಸ್ ದ್ಯಾರ್ ಇನ್ AICT, ಪ್ಲೀಸ್ ಹೆಲ್ಪ್ ಅಸ್ ಅಂತ ಹೇಳಿದಾಗ ಕೂಡಲೇ ಲಾಲ್ ಗೋಯಲ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮೂಡುಬಿದಿರೆಯ SN ಮೂಡುಬಿದಿರೆ ಮೆಮೋರಿಯಲ್ ಇರುವಂತಹ ಪಾಲಿಟೆಕ್ನಿಕ್ಗೆ 100% ಸೀಟನ್ನು ಮಾಡಿಕೊಡುವಂಥ ಕೆಲಸ ಮಾಡಿದ್ದಾರೆ. ನಾವು ಮೂಡುಬಿದಿರೆಯ ವಿದ್ಯಾಸಂಸ್ಥೆಗಳು ಅವರಿಗೆ ಚಿರಋಣಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಅದೇ ರೀತಿ ಬೇರೆ ಬೇರೆ ನಮ್ಮ GPI ಹಾಸ್ಪಿಟಲ್ನ ಒಂದು ಸಣ್ಣ ಪ್ರಾಬ್ಲಮ್ ಇತ್ತು, ಅದನ್ನು ಕೂಡ ನಾವು ಲಾಯಲ್ ಗೋಯಲ್ ಅವ್ರ ಹತ್ರ ಹೇಳಿದ ಕೂಡಲೇ ಅದಕ್ಕೆ ಸ್ಪಂದಿಸಿ ಅದನ್ನು ಕೂಡ ನಿವಾರಿಸುವಂಥ ಕೆಲಸ ಮಾಡಿದ್ದಾರೆ. ಈಸ್ ಎ ಗ್ರೇಟ್ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಎ ಹೆಲ್ಪಿಂಗ್ ನೇಚರ್. ಆದ್ದರಿಂದ ಇವತ್ತು ಅವರ ಈ ವಿಶಾಲ ಹೃದಯಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ಶ್ರೀಮತಿಯವರು ಕೂಡ ಅಷ್ಟೇ ಇವತ್ತು ಮೂಡುಬಿದಿರೆಗೆ ಬಂದು ನೆಲೆಸಿ ದಿನ wherever she is in Mudubidri, she is going to the temple, Jain temple. They will attending the puja there. ಆದ್ದರಿಂದ ಅವರಿಗೆ ಭಾಳ ಮೂಡುಬಿದಿರೆ ಒಂದು ಭಾಳ ನಿಕಟವಾದಂತಹ ಒಂದು ಬಾಂಧವ್ಯವನ್ನು ಮೂಡುಬಿದಿರೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಇವತ್ತು ರೋಟರಿ ಕ್ಲಬ್ ಮೂಡುಬಿದಿರೆಗೆ ಒಂದು ದೊಡ್ಡ ಕಿರೀಟ ಇದ್ದ ಹಾಗೆ. ಯಾಕೆಂದರೆ ಲಾಯಲ್ ಗೋಯಲ್ ಅವರ ಈ ಅವೇರ್ನೆಸ್ ಕ್ಯಾಂಪಿನಿಂದಾಗಿ ನಮಗೆ ಬಹಳ ಒಂದು ದೊಡ್ಡ ಮೋರ್ ಮಾರ್ಕ್ಸ್ ವಿ ಆರ್ ಗೆಟಿಂಗ್ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದೇ ರೀತಿ ನಾನು ನನ್ನ ಜೀವನದಲ್ಲಿ ಒಂದು ಈ ಅವೇರ್ನೆಸ್ ಕ್ಯಾಂಪಿನಿಂದ ತಿಳ್ಕೊಂಡಿದ್ದೇನೆ, ನಾನು ಕೂಡ ಇದರಲ್ಲಿ ಭಾಗವಹಿಸಬೇಕು, ನಾನು ಕೂಡ ಫಾರ್ಮನ್ನು ಫಿಲ್ ಮಾಡಿ ಕೊಡ್ತೇನೆ. ಒಂದು ಸಂದರ್ಭದಲ್ಲಿ ಅಮರನಾಥ್ ಶೆಟ್ಟರು ಹೀಗೆ ನನಗೆ ನಿನ್ನ ಮನೆಯವರು ಒಪ್ತಾರಾ ಅಂತ ನನ್ನ ಹತ್ರ ಕೇಳಿದರು. ಒಪ್ಪಲೇಬೇಕು, ಇದು ನಮ್ಮ ಜೀವನ, ನಾವು ಸಾರ್ವಜನಿಕ ಜೀವನದಲ್ಲಿ ನಾವು ಮಾಡದೆ ಮತ್ತೆ ಯಾರು ಮಾಡಬೇಕು. ಆದರೆ ನಾವು ಇದಕ್ಕೆ ಮುಂದಾಗಿ ಇಂತಹ ಕೆಲಸಗಳನ್ನು ಮಾಡಿ ಬೇರೆಯವರಿಗೆ ಅವೇರ್ನೆಸ್ ಹುಟ್ಟುವಂಥ ಕೆಲಸ ಮಾಡಬೇಕು. ಸತ್ತ ಮೇಲೆ ನಮ್ಮ ಜೀವ ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ. 10 ಜನರಿಗೆ ಆದರೂ ಇದರಿಂದ ಸಹಾಯ ಆಗುವಂಥ ಮನಸ್ಸು ನಮ್ಮಲ್ಲಿರಬೇಕು, ಆ ದೃಢ ನಿರ್ಧಾರ ನಮ್ಮಲ್ಲಿರಬೇಕು. ಆ ಮುಖೇನ ಕನಿಷ್ಠ ಒಂದು ಮೆಡಿಕಲ್ ಕಾಲೇಜಿಗಾದರೂ ಅದು ಉಪಯೋಗಕ್ಕೆ ಆಗ್ಬರ್ತದೆ, ನಾಳೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಆದರೂ ಅದರಿಂದ
ಪ್ರಯೋಜನ ಖಂಡಿತವಾಗಿ ಆಗ್ತದೆ ಎಂಬ ಮಾತನ್ನು ಹೇಳಿ ಲಾಯಲ್ ಗೋಯಲ್ ಅವರ ಈ ವಿಚಾರಕ್ಕೆ ನಾನು ಅವರನ್ನು ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ದೇವರು ಅವರ ಕುಟುಂಬಕ್ಕೆ ಆಯುರಾರೋಗ್ಯವನ್ನು ಕರುಣಿಸಲಿ. ರೋಟರಿ ಕ್ಲಬ್ಬಿಗೆ ಇನ್ನೂ ಕೂಡ ಹೆಚ್ಚಿನ ಶಕ್ತಿ ಅವರಿಂದ ನಮಗೆ ದಕ್ಕಲಿ ಅಂತ ಹಾರೈಸಿ ಬಂದಂಥ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಐ ಆಮ್ ವೆರಿ ಪ್ರೌಡ್ ದ್ಯಾಟ್ ಅವರ್ DMO is attended this function. Thank you very much. Distinguished citizens of Mangalore and Murpitri, Mr. Goyal and family, ladies and gentlemen, it's a beautiful rainy day. In fact, somebody said it is little, problematic, but I consider it as a beautiful rainy day. Against all odds, Mr. Goyal has taken it upon himself to invite all of us. I am coming here for the second time. For Mr. Lal Goyal, there is only one goal. It was an accident of fate that I sat next to him in the flight while flying from Mangalore to Bangalore once, and he told me the story. That's how I landed up last year. In our scriptures, there is a very famous saying. This is what inspired Swami Vivekananda. And the saying goes like this: those alone live who live for others, rest are more dead than alive. Mr. Goyal, through his Herculean efforts during the past 3 years, he has really tried to give a new meaning for all of us in all of our lives. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದ್ರೆ, the statistics he gave out, 95% of the receivers in India are from the affluent class, and 95% of the donors from the poor class. So there are legal aspects which possibly DMO would like to say at a certain point of time. There are issues concerning the finances for poor people. I compliment you and congratulate you for having taken it upon yourself, possibly a job which all of us should do, people who are in the public domain, to legislate and create awareness. But it is your efforts all these years. Sir, hats off to you, and I thank you for this wonderful initiative. Somebody from Mathura, lands up in Mudbidri, goes all around the country, starts a organ donation foundation, and then takes it upon himself as one single point agenda. Swami Vivekananda says, take one idea, get passionately involved, and your life is made. So I think possibly you have given a much more greater, deeper meaning to your life, and you have inspired all of us. What can we do to create awareness? We cannot be like Dr. Marla or Dr. Alwa. We cannot do the technical job of transplanting. But madam, I think we all can create awareness. So each one of us who is present here, if you permit us and if you give us some 10 forms each, if we go around in the coming days, and the small job or the big job Mr. Lal Goyal is doing, if we all can get involved and try to create awareness and get 10 people to become donors, I think that would be a wonderful contribution. Last year I signed my form. Sir, I promise you today I'll take whatever number of forms you give me. I'll go around wherever there is an opportunity to talk to. We'll try to spread this message. What Mr. Umanath Kote, our Honorable MLA, mentioned, one Mr. Madhav Hodradi, who has been a very active social worker. I don't know, did not even suffer for 48 hours. He just passed away. Possibly, if it was US, if it was King George Hospital in London, we could have saved him possibly. But it did not happen in India. So there is a long way to go. What is that last you quoted? It's a long way to go until I sleep. So let's join hands with Mr. Lal Goyal and with this goal. And it's not that we meet every World International Donors Day, Organ Donors Day, and enjoy his hospitality and go back. From today, we shall take it upon ourselves to do something towards this great cause and join hands with Mr. Goyal and his foundation
so that we also can create some kind of an awareness during the coming days. Thank you for this wonderful opportunity. And a day after is the Independence Day. I take this opportunity to convey my best wishes and greetings on the independence to all of you. Thank you. Have a wonderful evening. ಇವತ್ತಿನ ಈ ಒಂದು ಪುಣ್ಯ ಮತ್ತು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಸೇರಿದಂಥ ಎಲ್ಲ ರೋಟರಿಯನ್ ಸಹೋದರ ಸಹೋದರಿಯರೇ, ಅದಕ್ಕಿಂತಲೂ ಮುಖ್ಯವಾಗಿ ಈ ಪಂಡಿತ್ ಅನ್ನುವಂಥದ್ದು ಮೂಡುಬಿದಿರೆ ವಿಚಾರದಲ್ಲಿ ಹೃದಯ ಶ್ರೀಮಂತಿಗೆ ಇರತಕ್ಕಂಥ ಲಾಲ್ ಗೋಯರ್ ಅವರ ಮೂಡುಬಿದ್ರೆಯ ಹೃದಯ. ಯಾಕಂತೇಳಿದರೆ ಇದೊಂದು ಒಳ್ಳೆ ಕೆಲಸಗಳು ಆಗ್ತಾ ಉಂಟು. ನಾವಂತೂ ಎಲ್ಲ ಪಕ್ಷದವರನ್ನು ಕಳೆದು, ಎಲ್ಲ ಧರ್ಮದವರನ್ನು ಕಳೆದು, ಎಲ್ಲ ಜಾತಿಯವರನ್ನು ಕಳೆದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಆರ್ಗನ್ ಡೊನೇಷನ್ನ ಬಗ್ಗೆ ತುಂಬ ಮಂದಿ ಎಲ್ಲರೂ ಹಿರಿಯವರು ಹೇಳಿದರು. ಅಭಯ್ ಚಂದ್ರರು ಕೂಡ, ನಾನು ಅಭಯ್ ಚಂದ್ರಗಿಂತ ಮೊದಲೇ ಮನೆಯಲ್ಲಿ ಕೇಳದೇ ಬರೆದು ಕೊಟ್ಟಿದ್ದೇನೆಲ್ಲ. ಯಾಕೆಂತೇಳಿದರೆ ನಾವು ಹೋದ ನಂತರ ಗೊತ್ತಾಗೋದಿಲ್ಲಲ್ಲ, ಮತ್ತೆ ಗೊತ್ತಾಗ್ತದೆ, ಅಲ್ಲಿ ರೆಕಾರ್ಡ್ ಆಗಿದೆ. ಆರೋಗ್ಯದ ವಿಚಾರದಲ್ಲಿ ನನಗಂತೂ ಧೈರ್ಯ ಇದೆ. ಸಾಯುವುದಕ್ಕಿಂತ ಮೊದಲು ಯಾರೂ ಸಾಯಬಾರ್ದು. ಸಾಯುವಾಗ ಎಲ್ಲರೂ ಸಾಯ್ತಾರೆ. ಮೊನ್ನೆ ದೇಶಕ್ಕೆ ದೊಡ್ಡ ಲಾಸ್ ಸಿದ್ಧಾರ್ಥರವರು, ಎಜುಕೇಟೆಡ್, ಕ್ವಾಲಿಫೈಡ್, ಎಷ್ಟು ದೊಡ್ಡ ಲಾಸ್. ಭಾಳ ಬೇಸರ ಆಗ್ತದೆ. ಇಂಥವರೆಲ್ಲ ಹೀಗೆ ಮಾಡಿಕೊಂಡ್ರೆ ದೇಶದ ಪರಿಸ್ಥಿತಿ. ಎಷ್ಟು ಜನಕ್ಕೆ ಕೆಲಸ ಕೊಟ್ಟವರು, ಒಂದು ಕೃಷಿಗೆ ಉತ್ತೇಜನ ಕೊಟ್ಟವರು ಹೇಳುವಂಥದ್ದು. ನನಗೆ ಅಂತೂ ಆರೋಗ್ಯಪೂರ್ಣವಾಗಿದ್ದೇನೆ, ನಾಳೆದ್ದು ಹೇಳಲಿಕ್ಕಾಗೋದಿಲ್ಲ. ಆದರೆ ಪ್ರಶಾಂತ್ ಮಾರ್ಲರ್ ಅಂಥವರು, ಆಳ್ವರ್ ಅಂಥವರು ಡಾಕ್ಟ್ರ್ ಇರುವಾಗ ನಮ್ಮನ್ನು ಬೇಗ ಸಾಯಲಿಕ್ಕಂತೂ ಬಿಡೋದಿಲ್ಲ ಅವರು. ಅದಕ್ಕೆ ನಾವು ಕೂಡ ಆರೋಗ್ಯವನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಳುವಂಥದ್ದು ದೊಡ್ಡ ವಿಚಾರ. ಹಾಗೆ ಈ ಡೊನೇಷನ್ನ ಬಗ್ಗೆ ವಿಚಾರ ಹೇಳೋದಾದರೆ, ನನ್ನ ತಮ್ಮ ಸ್ವಲ್ಪ ವರ್ಷ ಹಿಂದೆ ಆಕ್ಸಿಡೆಂಟಲ್ಲಿ ತೀರಿದ. ಆವಾಗ ಎ ಜೆ ಹಾಸ್ಪಿಟಲಲ್ಲಿ ಮಾರರು ಹೇಳಿದರು, ಅಧಿಕಾರಿಯವರೇ, ನಿಮ್ಮ ತಮ್ಮನ ಬ್ರೈನ್ ಡೆತ್ ಆಗಿದೆ ಅಂತ. ಅವನು ಮುಂಚೆನೇ ಹೇಳ್ತಿದ್ದ, ಏನೋ ದೇವರ ಇಚ್ಛೆ, ಅಷ್ಟು ಸಣ್ಣ ಪ್ರಾಯದಲ್ಲಿ ಆ ಮನಸ್ಸು. ಅವನ ಫ್ರೆಂಡ್ಸ್ ಎಲ್ಲ ಹೇಳಿದರು ಅವನ ಕಣ್ಣು ಮತ್ತೆಲ್ಲ ಡೊನೇಷನ್ ಮಾಡಬೇಕಂತ. ನಾನು ಮಾರರ ಗಮನ ತಂದಾಗ ಇಮಿಡಿಯೇಟ್ ಅದನ್ನು ಮಾಡಿದರು. ಯಾಕೆಂತೇಳಿದರೆ ಒಂದು ಜೀವ ಹೋದರೂ ಮತ್ತೊಂದು ಜೀವಕ್ಕೆ ಕಣ್ಣು ಬರ್ತದೆ, ಮತ್ತೊಂದು ಜೀವ ಬರ್ತದೆ. ಇಂಥದ್ದು ಅವೇರ್ನೆಸ್ ಮುಂಚಿನ ದಿನಗಳಲ್ಲಿ ಈ ರೋಟ್ರಿ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದೆ. ಒಂದಲ್ಲ ಒಂದು ಮೂಡುಬಿದಿರೆ ರೋಟ್ರಿ ನಮಗೆ ಗೌರವ ತರುವಂಥ ಕೆಲಸವನ್ನು, ಕೆರೆ ಹೂಳೆತ್ತುವ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರ ಕೂಡ ಈ ಜಂಟಿ ಆಶ್ರಯದಲ್ಲಿ ಮಾಡುವಂಥದ್ದು. ಮುಂದಿನ ದಿನಗಳಲ್ಲಿ ಲಯನ್ಸ್, ರೋಟ್ರಿ ಮತ್ತು JC ಈ 3 ವಿಭಾಗವನ್ನು ಒಟ್ಟು ಮಾಡುವ ಒಂದು ಯೋಚನೆ ಲಾಲ್ ಗೋಯಲ್ಗಿದೆ. ಅದು ಕೂಡ ಒಳ್ಳೆಯ ವಿಚಾರ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. When I stand behind the podium, I think podium looks much more taller than me. मगर मैं बता देना चाहता हूँ, ये आदमी की सोच है जो डिसाइड करता है कि आदमी का कद कितना बड़ा है. आसमान से कह दो कि और ऊंचा हो ले, अगर उससे को मेरी ऊंचाई को देखना है तो. Every day is the best day, and that proves today when I happens to be here. And the right hand is not the best always. Sometimes, or at times, the left hand is the best. Caroli, he was a soldier, he was a sergeant. He lost the right hand. He was the best shooter in the world. At the age of 26, he was preparing for the Olympics. In 1940, Olympics was cancelled because of World War II. Then he started preparing for 1944.
That Olympics also cancelled because of World War II. Then he went to attend the 1948 Olympics. The Carlos, the best shooter at that time, he asked, "What are you doing here?" He said, "I have come here to learn." He won the gold medal with the left hand, not the best hand, that the right he lost. Again, he won the gold in 1948 Olympics. With these words, I feel honored to be standing before these august dignitaries. I am very thankful to Goelji. I don't meet Goelji often. I meet every day to him in the morning. He is a bundle of energy. I do believe, मैं इस पद पर विश्वास करता हूं कि हर दिन आपका अच्छा होता है। ये हमारी सोच बताती है वो दिन अच्छा है या खराब है। हम हर बार दूसरों के बारे में बात करते हैं, वी टॉक अबाउट अदर्स, बट हम इतने उम्र दराज डिग्निटी जहां पर बैठे हैं, कभी क्या हमने अपने बारे में अपने आप से बात की है? सो मैं गोयल जी से जब भी मिलता हूं सवेरे, ये कोई जरूरी नहीं है कि आप उसके किसी के सामने प्रत्यक्ष रूप में हो उससे मिलने के लिए। Everybody says life is beautiful, but life is not beautiful. Like, see, I was involved in the search efforts of CCD honor, so life is not beautiful. But everybody says life is beautiful. Wherein a child, everybody says the mother is beautiful. The child believes the mother is beautiful because the child experience the life is beautiful. Nobody has told a child your mother is beautiful. In the similar way, a mother, माँ को कोई भी नहीं बोलता कि आपका बच्चा सबसे सुंदर है। तो गोयल जी की जो सोच है, वो सोच एक अपने आग में एक जिंदा दिली पैदा करती है, एक आग पैदा करती है। वो आग क्या होती है? वो इंसान महसूस कर सकता है जिसने कभी खुद अपने आप से अपने बारे में बात की हो। दूसरों के बारे में बात करना तो बहुत आसान है। उसी तरह से लाइक जो अपने बारे में जीता है या अपने लिए जीता है, those who live for their own self, they don't live the life. We have to bring the smile on the face of others. That's the life. इस पथ पर कितने पथिक चले, इस पथ पर कितने पथिक चले, कितने पथिकों को ये रहा अभिमान कि मैं इस पथ पर पहला चला, मगर पथ को ये नहीं अभिमान कि इस पथ पर कितने पथिक चले, कितने पथिक चले, कितने पथिक आएंगे, कितने और आएंगे, क्योंकि क्षितिज के पार भी एक क्षितिज है, मंजिल। लाइफ इज नॉट ए डेस्टिनी, डेस्टिनी इज द लाइफ। दैट्स व्हाट दिस ऑर्गन डोनेशन इज ऑल अबाउट, टू ब्रिंग द स्माइल ऑन द फेस ऑफ अदर्स, टू लिव फॉर अदर्स। जैसे मिस रूबी वॉज सेइंग अबाउट द वेदर, इट्स अ ब्यूटीफुल डे, इट्स अ ब्यूटीफुल वेदर। इंसान जो है वातावरण को में बदलाव लाता है अपने अनुसार, मगर जो जानवर है, जिसको हम बोलते हैं जानवर, एनिमल, जिसको हम बोलते हैं नॉट इंटेलिजेंट, बट जानवर अपने आप को वातावरण के अनुसार बदलता है, अपने आप को वातावरण से ढालता है। अगर कितनी लाइफ हमारी लॉस होती है और कितने कम ऑर्गन हमें चाहिए, अगर हम डिमांड और सप्लाई में उसको तोलते हैं तो हम पाएंगे कि हमारा ऑर्गन सरप्लस है। मगर जो हमारी सोच है वो हमें एक रुकावट बनती है हमें कि एक ऑर्गन डोनेशन को दूसरे को देने के लिए। दीदी जी उन्होंने अपने शरीर के पूरे हड्डियां दे दी थी इंद्र को, लॉर्ड इंद्रा हु इज टुडे एट हिज बेस्ट। So why we should not be best every day? कभी भी देव हमेशा
इंसान सबसे बड़ा होता है, तभी देव ने हमेशा इंसान का रूप धारण किया, किसी भी इंसान ने देव का रूप धारण नहीं किया। आप किसी माइथोलॉजी में देख लीजिए, आप यू गो टू एनी माइथोलॉजी, you will not find where a normal human being has taken the avatar of a god, wherein the god has taken the avatar of normal मानव। हे मानव, तो ये आपकी सोच हमें रोकती है कि हम एक अंगदान को सबसे बड़ा माना गया, क्योंकि आप किसी के जीवन में कुछ बदलाव लेके आ सकते हैं, वो भी परमानेंट। किसी के चेहरे पर, किसी के होंठों में मुस्कान लाना एक बहुत बहुत छोटा कार्य है, बहुत बड़ा कार्य नहीं है। हमारी डे टू डे एक्टिविटी से, हमारी डे टू डे सोच से हम उसको लेके आ सकते हैं। और व्हेन एवर आई एम इन दिस प्लेस, दैट पंडित रिसोर्ट, आई फाइंड माई सेल्फ एट होम, बिकॉज आई लव नेचर। I am from the beautiful hills of Kumaon, so I see a lot of greenery here, and really I am blessed knowing Lal Goyal ji, and the way you are taking that a small light, but one day I do believe that light will become masal. एक रोशनी, एक चिंगारी से दूसरी चिंगारी जलेगी और कितने मसाल बनेंगे, हर घर से मसाल आएंगे, और एक छोटी सी बूंद से ही सिंधु बनता है, सिंधु से सागर बनता है। तो मैं आई एम वेरी थैंकफुल टू बी हियर कि आपने मुझे इस काबिल समझा कि मैं इधर आया और आप सबसे रूबरू हुआ, एंड आई एम वेरी थैंकफुल। जय हिंद, वाम रक्षावा। ಮೇಲೆ ಆಸೀನರಾಗಿರುವ ನಮ್ಮ ನೆಚ್ಚಿನ ಮಂತ್ರಿಗಳಾಗಿದ್ದಂತಹ ಶೆಟ್ಟರ್ ಸರ್ ಅವರೇ, ನಮ್ಮ ಮೆಚ್ಚಿನ ನಮ್ಮ AB ಜೈನ್ ಸರ್ ಅವರೇ, ಈ ಕಾರ್ಯಕ್ರಮದ ರೂವಾರಿಯಾದಂಥ ಗೋಯಲ್ ಸಾಬ್ಜಿ, Dr. Prashant Malaji, Mehta sir, and the VIP from the Coast Guard, the director, and all the members of the Rotary Mudibidre, and all the invitees here. First of all, let me congratulate all of you for having organized such a meaningful program. Actually, this is supposed to be the program of our department. ನಮ್ಮ ಇಲಾಖೆಯಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಬೇಕಾಗಿತ್ತು. ಈ ದಿನ ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ, ಆಗಸ್ಟ್ 13. ಈ ಕಾರ್ಯಕ್ರಮವನ್ನು ಆಯೋಜಿಸುವುದಕ್ಕೆ ನಮಗೆ ಈ ಮಳೆ ಮತ್ತು ಈ ಮಳೆಯಿಂದಾದಂತಹ ಒಂದು ಏನು ಅನಾಹುತಗಳನ್ನು ನಮ್ಮ ಇಲಾಖೆ ನಿಭಾಯಿಸಬೇಕಾಗಿದೆ, ಆದ್ದರಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕಾಗಲಿಲ್ಲ. ನಮ್ಮ ಇಲಾಖೆಯ ಪರವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಪಂಡಿತ್ ರೆಸಾರ್ಟಿನ ಲಾಲ್ ಗೋಯಲ್ ಜಿ ಮತ್ತು ರೋಟರಿ ಕ್ಲಬ್ನವರಿಗೆ ನಾನು ಮೊಟ್ಟ ಮೊದಲು ನಮ್ಮ ಇಲಾಖೆಯ ಪರವಾಗಿ ನಾನು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲಾಖೆ ಈ ಆರ್ಗನ್ ಡೊನೇಷನ್, ಅಂಗಾಂಗ ದಾನ ಅನ್ನುವ ಒಂದು ಯೋಜನೆಯನ್ನು ಜೀವ ಸಾರ್ಥಕ್ಯ ಅನ್ನುವ ಒಂದು ಹೆಸರಿನಿಂದ ಈಗಾಗಲೇ ಪ್ರಾರಂಭಿಸಿ 3 ವರ್ಷಗಳಾಗಿದೆ. शायद गोयल जी knows about our department programs and the context of it. ಈ ಪುರಾಣಗಳಲ್ಲಿ ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತ ಈ ಪುರಾಣಗಳಲ್ಲಿ ಉಕ್ತಿ ಇದೆ. ಮನುಷ್ಯ ತಮ್ಮ ಸಾವಿನ ಆಚೆಯೂ ಕೂಡ ಒಂದು ಬದುಕುವ ಆಲೋಚನೆ, ಸಾವಿನ ಆಚೆಯೂ ಕೂಡ ಒಂದು ಜನ್ಮದ ಒಂದು ಆಲೋಚನೆಯನ್ನು ಮಾಡ್ತಾನೆ. ಹೇಗೆ ಅಂದರೆ ಈ ರೀತಿಯಿಂದ ಇರಬಹುದೋ ಏನೋ. ಈಗಾಗಲೇ ಮಹನೀಯರುಗಳೆಲ್ಲ ಹೇಳಿದ ಹಾಗೆ
ಈ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಒಂದು ಹೊಸ ಕಲ್ಪನೆ ಅಥವಾ ಹೊಸ ಪರಿಕಲ್ಪನೆ ಏನಲ್ಲ. ನಮ್ಮ ಪುರಾಣಗಳಲ್ಲಿ ಈಗಾಗಲೇ ಸಾಹೇಬರು ಹೇಳಿದರು, ಅದು ದದೀಚಿಯವರು ಕೊಟ್ಟಂಥ ಒಂದು ಅಂಗಾಂಗ, ಒಂದು ಕಸಿ, ಒಂದು ದಾನ ಇರ್ಬೋದು, ಅಥವಾ ಗಣೇಶನ ಒಂದು ತಲೆನೇ ಇರ್ಬೋದು. ನಿಮಗೆಲ್ಲ ಗೊತ್ತಿದೆ, ಪುರಾಣಗಳಲ್ಲಿ ಕೇಳಿದ ಹಾಗೆ ಕರ್ಣನ ಒಂದು ಕರ್ಣನೇ ಇರಬಹುದು. ಈ ಅಂಗಾಂಗ ದಾನ ಈ ಇತ್ತೀಚಿನ ಕಲ್ಪನೆ ಏನಲ್ಲ, ಇದು ಪುರಾಣಗಳಲ್ಲಿ ಮಾಡಿರುವಂತಹ ಪರಿಕಲ್ಪನೆ. ಮನುಷ್ಯ ಯಾವಾಗಲೂ ಈ ಸಾವು ನೋವುಗಳಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದು ಒಂದು ಕ್ವೆಸ್ಟ್ ಯಾವಾಗಲೂ ಮನುಷ್ಯನಿಗಿದೆ. ಆ ಕ್ವೆಸ್ಟಲ್ಲಿ ಈ ಸಾವನ್ನು ನಾವು ದಾಟಲಿಕ್ಕಾಗೋದಿಲ್ಲ, ಸಾವು ನಮಗೆ ಖಂಡಿತ ಖಚಿತ ಅನ್ನುವ ಒಂದು ಯೋಚನೆಯಲ್ಲಿ ಸಾವಿನ ಆಚೆಗಳು ಏನು ಮಾಡ್ಬೋದು ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ಮನುಷ್ಯ ಜೀವ ಇದ್ದಾಗ ನಾವು ಈಗಾಗಲೇ ಕೇಳಿದ್ದೇವೆ ರಕ್ತದಾನ ಮಾಡುವಂತಹದ್ದು. 20 ವರ್ಷಗಳ ಹಿಂದೆ ರಕ್ತದಾನ ಅಂದರೆ ಎಲ್ಲರೂ ನಮ್ಮ ಒಂದು ಪೇಷಂಟ್ ಒಂದು ಅಡ್ಮಿಟ್ ಆಗಿ ಇವ್ರಿಗೆ ಸರ್ಜರಿ ಇದೆ ಅಥವಾ ಈ ತಾಯಿ ಹೆರಿಗೆ ಆಗ್ತಾ ಇದ್ದಾಳೆ, ಬ್ಲಡ್ ಲಾಸ್ ಇದೆ, ಇವರಿಗೆ ಒಂದು ಬ್ಲಡ್ ಬೇಕು ಅಂತ ಹೇಳುವಾಗ ಅವರ ಯಾರು ಅವ್ರ ರಿಲೇಟಿವ್ಸ್ ಇರ್ತಿದ್ರು, ಒಂದು 20-30 ಜನ ಎಲ್ಲ ಹೊಡೋಗ್ಬಿಡ್ತಾ ಇದ್ರು, ಅಯ್ಯೋ ಬ್ಲಡ್ ನಾವು ಕೊಡೋದಿಲ್ಲ ಅಂತ. ಆದರೆ ಆ ದಿನಗಳು ಬದಲಾಗಿದೆ. ಈಗ ನಾವು ವಾಲಂಟ್ರಿ ಡೊನೇಷನ್ ಮುಖಾಂತರನೇ ನಾವು ಸಾವಿರಾರು ಯೂನಿಟ್ಗಳನ್ನು ಬ್ಲಡ್ ಕಲೆಕ್ಟ್ ಮಾಡ್ತೇವೆ. ಆ ಬ್ಲಡ್ ಒಂದು ಯೂನಿಟ್ ಬ್ಲಡ್ನಲ್ಲಿ ನಾವು 5 ಯೂನಿಟ್ಸ್ ಅಂದರೆ ಕಾಂಪೊನೆಂಟ್ಸ್ ತೆಗೆದುಬಿಟ್ಟು ಎಷ್ಟೊಂದು ಜೀವಗಳನ್ನು ಬದುಕಿಸುವಂಥ ಎಷ್ಟು ಸುಲಲಿತವಾಗಿರುವಂಥ ಈಗ ಒಂದು ಸಿಸ್ಟಮ್ ಬಂದಿದೆ. ಹಾಗೆ ನೇತ್ರದಾನದ ಬಗ್ಗೆ ಮಾತಾಡ್ತಾ ಇದ್ವಿ. ನೇತ್ರದಾನ ಮುಂಚೆ ಯಾರಿಗೂ ನಾವು ಕಣ್ಣು ಕೊಡೋದು ಆಗೋದಿಲ್ಲ, ನಮ್ಮ ದೇಹ ಸತ್ತ ಮೇಲೂ ಕೂಡ ವಿರೂಪ ಆಗಬಾರ್ದು, ಅದು ಯಾವುದೇ ಒಂದು ಇದರಲ್ಲಿ ಆಗಬಾರ್ದು ಅನ್ನೋ ಒಂದು ಕಲ್ಪನೆಯಿಂದ ಜನಗಳಿಲ್ಲ ನಾವು ನೇತ್ರದಾನ ಮಾಡಲ್ಲ ಅಂತ ಇದ್ರು. ಆದರೆ ಈಗ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಇಲಾಖೆಯ ಮುಖಾಂತರ ನಾವು 10,000ಕ್ಕೂ ಹೆಚ್ಚಿನ ನೇತ್ರದಾನಿಗಳನ್ನು ನಾವು ಈಗಾಗಲೇ ಗುರುತಿಸಿದ್ದೇವೆ, ಅವರಿಗೊಂದು ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದೇವೆ. ಹಾಗೆ ಈ ಅಂಗಾಂಗ ದಾನ ಇದು ನಮ್ಮ ಇಲಾಖೆಯ ಅತ್ಯಂತ ಪ್ರಮುಖವಾದ ಒಂದು ನಮ್ಮ ಯೋಜನೆ ಆಗಿದೆ, ಜೀವ ಸಾರ್ಥಕತೆ ಅಂತ. ಈ ಹಿಂದೆ 3 ವರ್ಷದ ಹಿಂದೆ ನಮ್ಮ ಇಲಾಖೆಯಲ್ಲಿ ಮುಖ್ಯಮಂತ್ರಿ ಸಾಂತ್ವನ ಹರೀಶ್ ಯೋಜನೆ ಅನ್ನುವ ಒಂದು ಯೋಜನೆ ಇತ್ತು. ಅದು ಯೋಜನೆ ಏನಪ್ಪ ಅಂದರೆ, ಹರೀಶ್ ಅನ್ನುವ ಯುವಕ ಒಬ್ಬ ರೋಡ್ ಆಕ್ಸಿಡೆಂಟಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ, ಅವನ ದೇಹ 2 ಪಾರ್ಟ್ ಆಗುತ್ತೆ, ಹಿ ವಿಲ್ ಬಿ 2 ಪಾರ್ಟ್ಸ್. ಅವನನ್ನು ಯಾರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿಲ್ಲ, ಅವನನ್ನೆಲ್ಲ ಕೆಲವರು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರ್ತಾರೆ, ಅಥವಾ ಅವನನ್ನು ನೋಡಿಬಿಟ್ಟು ಅಯ್ಯೋ ಇದು 2 ಪಾರ್ಟ್ ಆಗಿದೆ ಅಂತ ಹೇಳ್ತಾರೆ ವಿನಃ, ಮತ್ತು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾರೆ ವಿನಃ ಅವನನ್ನು ಯಾರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡೋದಿಲ್ಲ. ಆಗ ಅವನು ಒಂದೇ ಕೇಳ್ತಾನೆ, ದಯಮಾಡಿ ನನಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ನನ್ನ ಅಂಗಾಂಗ ನಾನು ದಾನ ಮಾಡ್ತೇನೆ, ನನ್ನ ಕಿಡ್ನಿ ನಾನು ದಾನ ಮಾಡ್ತೇನೆ, ದಯಮಾಡಿ ನಾನಂತೂ ಬದುಕಲ್ಲ, ನಾನು ಕಿಡ್ನಿ ದಾನ ಮಾಡ್ತೇನೆ, ನನ್ನ ಅಂಗಾಂಗ ದಾನ ಮಾಡ್ತೇನೆ ಅಂತ ಹೇಳುವಾಗ ಅವನ ಹೆಸರಿಗೆ, ಅವನ ಒಂದು ನೆನಪಿಗೋಸ್ಕರ ಒಂದು ಹರೀಶ್ ಸಾಂತ್ವನ ಯೋಜನೆ ಅಂತ ನಮ್ಮ ಇಲಾಖೆಯಲ್ಲಿ ಇತ್ತು. ಯಾವುದೇ ಆಕ್ಸಿಡೆಂಟ್ ವಿಕ್ಟಿಮ್ ಎಲ್ಲಿ ಯಾವುದೇ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲೇ ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲ್ ಎಲ್ಲೇ ಹೋದರೂ ಕೂಡ ಅವನ ಆಕ್ಸಿಡೆಂಟ್ ವಿಕ್ಟಿಮ್ಗೆ ಮೊದಲನೇ 24 ಗಂಟೆಗಳ ಒಂದು ಚಿಕಿತ್ಸೆ ಏನಿತ್ತು ಅದು ಉಚಿತವಾಗಿ ಆಗ್ತಾಯಿತ್ತು. 25,000 ಅದನ್ನು ನಮ್ಮ ಇಲಾಖೆ ಮುಖಾಂತರ ಕೊಡಮಾಡ್ತಾ ಇತ್ತು. ಹಾಗೆ ಈ ಹರೀಶ್ ಸಾಂತ್ವನ ಯೋಜನೆಯಿಂದ ನಮಗೆ ಎಲ್ಲ ಒಂದು ಕಲ್ಪನೆ ಬಂತು, ಏನಪ್ಪ ಅಂದರೆ ಅಂಗಾಂಗಗಳು ಎಷ್ಟು ಪ್ರಮುಖವಾಗಿದೆ. ಒಬ್ಬ ನಾರ್ಮಲ್ ಮನುಷ್ಯ ನಾನು ಕೊಡ್ತೀನಿ, ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳಬೇಕಾದ್ರೆ ನಾವೆಲ್ಲ ಯಾಕೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆ ಜೀವ ಸಾರ್ಥಕತೆ, ಹೇಗೆ ನಾವು ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಬಹುದು ಅನ್ನುವ ಒಂದು ವಿಚಾರದಲ್ಲಿ ನಮ್ಮ ಅಂಗಾಂಗ ದಾನಗಳಿಂದ ನಾವು ಈ ಜೀವ ಸಾರ್ಥಕತೆ ಮಾಡಿಕೊಳ್ಬಹುದು ಅನ್ನುವ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಂಗಳೂರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 8 ಆಸ್ಪತ್ರೆಗಳನ್ನು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಈಗಾಗಲೇ ಗುರುತಿಸಿದೆ. ನಮ್ಮ ಇಲಾಖೆಯ ಮುಖಾಂತರ ಈ 8 ಆಸ್ಪತ್ರೆಗಳಲ್ಲಿ ಈ ಅಂಗಾಂಗದ ಒಂದು ರಿಟ್ರೀವಲ್ ಮತ್ತು ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾಗಿರುವಂಥ ಮಾಡಲಿಕ್ಕೆ ಈಗಾಗಲೇ ಇಲಾಖೆಯಿಂದ ಅವರಿಗೆ ಒಂದು ಪರ್ಮಿಷನ್ ಸಹ ಸಿಕ್ಕಿದೆ. ಈ ಪ್ರಶಾಂತ್ ಮಾರ್ಲಾ ಸರ್ ಇಲ್ಲಿ ಈಗಾಗಲೇ ಅವರು ಹೇಳಿರ್ಬೋದು, ಅವರ ಆಸ್ಪತ್ರೆಯಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇರ್ಬೋದು ಅಥವಾ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಇರ್ಬೋದು, ಅದು ಆಗ್ತಾ ಇದೆ. ಆದರೆ ಇಲಾಖೆಗೆ ಒಂದು ಏನಪ್ಪ ಅಂದರೆ, ಇದು ನಾವು ಯೋಚನೆ ಮಾಡಿದ ಮಟ್ಟದಲ್ಲಿ ನಡೀತಾ ಇಲ್ಲ. ಈಗಾಗಲೇ ಹೇಳಿದರು 1.2 lakhs ಪೀಪಲ್ ಆರ್ ವೇಟಿಂಗ್ ಫಾರ್ ದೇರ್ ಕಿಡ್ನಿ.
ಅಷ್ಟು ಒಂದು ಇರಬೇಕಾದ್ರೆ ನಾವು ಯೋಚನೆ ಮಾಡಿದ ಮಟ್ಟದಲ್ಲಿ ನಡೀತಾ ಇಲ್ಲ. ಯಾಕೆಂದರೆ ಇದಕ್ಕೆ ಒಂದು ಆ್ಯಕ್ಟ್ ಇದೆ, ಆ್ಯಕ್ಟಲ್ಲಿ ಹಲವಾರು ಅದನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ. ಹಾಗೆ ಎಲ್ಲ ಆಸ್ಪತ್ರೆಗಳನ್ನು ಒಡಗೂಡಿಬಿಟ್ಟು ನಾವು ಒಂದು ಈ ಆರ್ಗನ್ ರಿಟ್ರೀವಲ್ ಮಾಡಿದಂಥ ತೆಗೆದಂಥ ಆರ್ಗನ್ಗಳನ್ನು ಹೇಗೆ ಯಶಸ್ವಿಯಾಗಿ ಜೋಡಿಸ್ಬೇಕು, ಅದರಲ್ಲಿ ನಮ್ಮಲ್ಲಿ ವೇಯ್ಟಿಂಗ್ ಲಿಸ್ಟ್ ಇರುತ್ತದೆ, ಅದನ್ನು ನಮಗೆ ಪೋರ್ಟಲ್ ಸಿಸ್ಟಮ್ ಇದೆ, ಅದನ್ನೆಲ್ಲ ಹೇಳಲಿಕ್ಕೆ ಈಗಾಗಲೇ ಹೊತ್ತಾಗಿದೆ ಅಂತ ಕಾಣಿಸುತ್ತೆ. ನಾನು ನನ್ನ ಇಲಾಖೆಯ ಪರವಾಗಿ ಐ ಆಮ್ ಎ ನೋಡಲ್ ಆಫೀಸರ್ ಫಾರ್ ಜೀವ ಸಾರ್ಥಕತಾ ಪ್ರೋಗ್ರಾಮ್. ಆ್ಯಂಡ್ ಜೀವ ಸಾರ್ಥಕತೆ ಆಗಬೇಕು, ನಿಮ್ಮ ಜೀವ ಸಾರ್ಥಕ್ಯ ಆಗಬೇಕು ಅಂದರೆ ನೀವು ಬದುಕಿರುವಾಗ ಒಂದು ರಕ್ತದಾನ ಮಾಡಿ, ದಯಮಾಡಿ ನೀವು ಒಂದು ರಕ್ತದಾನ ಮಾಡಿ. ನಿಮ್ಮ ಬದುಕಿನ ನಂತರ ತಮ್ಮ ಅಂಗಾಂಗ ದಾನ ಮಾಡಿ, ನೇತ್ರದಾನ ಮಾಡಿ. ಇದು ನಮ್ಮ ನೀವೊಂದು ಗೋವಿನ ಹಾಡು ಕೇಳಿರ್ಬೋದು, ನೀನಾರಿಗಾದಿಯೋ ಎಲೆ ಮಾನವ ಅಂತ ಗೋವು ಕೇಳ್ತದೆ. ನಾನು ಎಲ್ಲ ರೀತಿಯಿಂದಲೂ ನಾನು ಸತ್ತ ಮೇಲೆ ಕೂಡ ನನ್ನ ಚರ್ಮ ಒಂದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳುತ್ತೆ ಗೋವು. ಅದೇ ರೀತಿ ಕೂಡ ನಾವು ಹೆಮ್ಮೆಯಿಂದ ನೋಡಿ, ನಾವು ಮನುಷ್ಯ, ನಾವು ಅಂಗಾಂಗ ದಾನದಿಂದ ನಮ್ಮ ಜೀವನ ಸಾರ್ಥಕ್ಯ ಪಡ್ಕೊಳ್ಬೋದು. ನಾನು ಮತ್ತೊಮ್ಮೆ ಗೋಯಲ್ ಸಾಬ್ಜಿನ ನಮ್ಮ ಇಲಾಖೆಯ ಪರವಾಗಿ ನಾನು ಪ್ರಶಂಸೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಇಲಾಖೆ ಮಾಡಲಿಕ್ಕೆ ಈಗಾಗಲೇ ನಾವು ಪ್ರಯತ್ನ ಪಟ್ಟಿರುವಂಥ ಕಾರ್ಯಕ್ರಮವನ್ನು ನಮ್ಮೊಂದಿಗೆ ಕೈ ಜೋಡಿಸಿ, ಗೋಯಲ್ಜಿ, ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ಯು. ಐ ವಿಲ್ ಸಲ್ಯೂಟ್ ಫ್ರಮ್ ಹಿಯರ್ behalf of my department and behalf of Venlock Hospital for having taken such a big initiative of creating awareness of this. And I think the people, ನೀವು ಒಬ್ಬೊಬ್ಬರು ಕೂಡ ನೀವು ಈ ಜೀವ ಸಾರ್ಥಕತೆ ಅಥವಾ ಅಂಗಾಂಗ ದಾನಗಳ ಬಗ್ಗೆ 100 ಜನಕ್ಕೆ ನೀವು ಹೇಳಿ ಅವ್ರನ್ನ ಮೋಟಿವೇಟ್ ಮಾಡಿಬಿಟ್ಟು ಅವರ ಒಂದು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಬ್ರೈನ್ ಡೆಡ್ ಆಗಿರುವಂತಹ ನಮ್ಮ ಎಷ್ಟೊಂದು ಪೇಷಂಟ್ಸ್ಗಳ ಫ್ಯಾಮಿಲಿ ಮುಂದೆ ಬರ್ತದೆ. ಆಯಿತು, ಈಗ ನನ್ನ ಮಗ ಎಷ್ಟೊಂದು ನನಗೆ ತುಂಬ ಆಶ್ಚರ್ಯ ಅನಿಸುತ್ತದೆ. ಹೆಂಡತಿ ಇರ್ಬೋದು, ಅವರ ಫ್ಯಾಮಿಲಿ ಇರ್ಬೋದು, ಅವರಿಗೆ ಒಂದು ಈಗ ಈ ಕಲ್ಪನೆ ಬರ್ತಾ ಇದೆ, ಹೌದು ಹೇಗಿದ್ರೂ ಮಣ್ಣಾಗಿ ಹೋಗುವ ಅಥವಾ ಬೆಂಕಿಯಲ್ಲಿ ಭಸ್ಮವಾಗಿ ಹೋಗುವ ಈ ದೇಹ ಅಥವಾ ಅಂಗಾಂಗಗಳನ್ನು ನಾವು ಹೀಗೆ ವೇಸ್ಟ್ ಮಾಡಬೇಕಾ? ಇಲ್ಲ, ನಾವು ನಮ್ಮ ಅಂಗಾಂಗ ದಾನಗಳಿಂದ ಇನ್ನೊಬ್ಬ ಒಬ್ಬ ಮಗನೋ ಅಥವಾ ಅವನ ತಮ್ಮನೋ ಅವನ ತಂಗಿನೋ ತಾಯಿನೋ ಅವನ ಜೀವಕ್ಕೆ ನಾವು ಅವಳ ಈಗಾಗಲೇ ನಮ್ಮ ಇಲಾಖೆಯಿಂದ ಒಂದು ಆ್ಯಡ್ ನಿಮಗೆಲ್ಲ ಬರ್ತಿರ್ಬೋದು. ಒಬ್ಬ ತಂದೆ ಹೇಗೆ ಅವನ ಮಗಳ ಒಂದು ಹಾರ್ಟನ್ನು ಬೇರೆ ಮನುಷ್ಯನಲ್ಲಿ ಬೀಟ್ ಆಗ್ತಿರುವುದನ್ನು ನೋಡಿಬಿಟ್ಟು ಎಷ್ಟು ಅವನಿಗೆ ಸಂತೋಷ ಆಗ್ತದೆ ಅನ್ನೋದು ತಾವೆಲ್ಲ ನೋಡಿರ್ಬೋದು. ಅದು ನಮ್ಮ ಇಲಾಖೆ ಬಿಡುಗಡೆ ಮಾಡಿರುವಂಥ ಒಂದು ಚಿತ್ರಣ. ತಾವೆಲ್ಲರೂ ಈ ಅಂಗಾಂಗ ದಾನಗಳ ಒಂದು ಮಹತ್ವನ ಅರಿಬೇಕು. ತಾವು ಒಂದು ರಾಯಭಾರಿಗಳಾಗಬೇಕು. ಇಲ್ಲಿರುವ ಎಲ್ಲರೂ ಒಬ್ಬರು ಒಂದು ಅಂಗಾಂಗ ದಾನದ ಒಂದು ರಾಯಭಾರಿಗಳಾಗಿ, ಹೇಗೆ ನಮ್ಮ ಗೋಯಲ್ಜಿ ಅವರು ಐ ಥಿಂಕ್ ಈಸ್ ಅನ್ ಅಂಬಾಸಿಡರ್ ಫಾರ್ ದಿಸ್ ಕಾನ್ಸೆಪ್ಟ್ ಆಫ್ ಜೀವ ಸಾರ್ಥಕತೆ. ಆ್ಯಂಡ್ ಹಾಗೆ ನಾವು ಗೋಯಲ್ಜಿ, ವಿ ಆರ್ ಆಲ್ ದೇರ್ ವಿತ್ ಯು ಆ್ಯಂಡ್ ವಿ ವಿಲ್ ಸ್ಪ್ರೆಡ್ ದಿಸ್ ಅವೇರ್ನೆಸ್ ಆ್ಯಂಡ್ ವಿ ವಿಲ್ ಮೇಕ್ ದಿಸ್ ಟು ಹ್ಯಾಪನ್. ಆ್ಯಂಡ್ ಐ ಪ್ರಾಮಿಸ್ ಮಾರ್ಲಾ ಸರ್, we will have a coordination with all these 8 hospitals which have already been recognized for organ transplantation and organ retrieval, and I promise that we will carry on this program with a full zest and in the coming days ಮುಂಬರುವ ಜನಾಂಗಗಳು ನಮ್ಮ ಈ ಒಂದು ಜೀವ ಸಾರ್ಥಕತೆ ಪ್ರೋಗ್ರಾಮ್ ಯೋಜನೆಯ ಬಗ್ಗೆ ನಮ್ಮನ್ನು ಪ್ರಶಂಸಿಸಿ ಮತ್ತು ಅವರು ಮುಂದಿನ ಜನಾಂಗಕ್ಕೆ ಈ ಅಂಗಾಂಗ ದಾನಗಳನ್ನು ಒಂದು ಮುಂದುವರಿಸಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ಎಲ್ಲರಿಗೂ ನನ್ನ ಇಲಾಖೆಯ ಪರವಾಗಿ ಮತ್ತೊಮ್ಮೆ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತಾ, ನನ್ನ ಈ ಪ್ರೋಗ್ರಾಮ್ಗೆ ನನ್ನನ್ನು ಕರೆ ಮಾಡಿದ್ದಕ್ಕೆ ಗೋಯಲ್ಜಿ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. Thank you so much. I know in this cold and rainy day, we would all be hungry, so I'll keep myself very brief. Mr. Lal Goyal, I know him for the last 15 years. The very first interaction we had, our brains were working in this fashion. I was in the, just out of the bureaucracy, had come to Mangalore. What can we do for this place? That was the brainstorming, it was happening those days. He found his own path in
the foundation of the organ donation. I went into CREDAI and various other social aspects. I think there's something in this land, in this bhumi. It's a karma bhumi, which brings the best out of you. And that drives people to give the best to the society. You know, in certain discussions, especially amongst friends, when it comes to organ donation, a lot of debate happens, debate on the theory of karma when you are a Hindu, whether it allows you to give the organs as donation. Whether the concept of rebirth, should you leave something behind which becomes an impediment on rebirth. A lot of these debates used to happen earlier. But the best answer is given both in Bhagavad Gita and as well as in Manusmriti. Manusmriti says very clearly, the best dana you can do is the dana of your own body, leave alone organs. Your entire body you can donate, and that's the best dana. And for any person who follows the Sanatana Dharma, dana is the third niyama he has to follow in his life. And it has that priority in life. Even in Bhagavad Gita, it is very clearly mentioned that when you leave this world, the soul departs and accepts a new body. And the body you leave behind is basically useless. The word used in Gita is useless. Have no attachment to the body you leave behind. And if this body can bring life to others, there's nothing better than that body can do when it departs. So with these few words, I would like all of us to be organ donors. Not only all of us, let us take it to our families, friends, relations, business associates, employees, and let us make a very large community of organ donors, and let us put Mangalore on not only the Indian map of initiating this program, but on a global map. With these few words, I wish Mr. Goyal all the very best and this foundation all the very best. Thank you. Good evening, ladies and gentlemen. It's indeed an honor and pleasure. In fact, it's always an honor and pleasure to be here for all the functions that Mr. Goyal calls us for. Today, especially being an organ donation awareness program. We have had a lot of eminent speakers who have given us a lot of inputs about organ donation. But I must say that my awareness towards organ donation started firstly probably when I saw this advertisement of Ms. Aishwarya Rai donating her eyes. And that was kind of an inspiration for me and probably a lot of people out here. And secondly, when we had this opportunity where we had to transport a lot of organs from Mangalore to different other cities like Bangalore and Bombay and Chennai and all these places, it was always a feeling of satisfaction that we couldn't express because we knew the value of that organ that was being transported from one place to another. And with all the respect that someone has donated their organs, and secondly, the family that had to take that decision to give away an organ of their loved ones so that someone else can live for another couple of years. With all that respect, we saw a lot of organs that was being transported from one place to another. That was another kind of an awareness that was there with us. But again, we were all a little ignorant about how that could be done. And I must thank Mr. Goyal for giving us this knowledge that it was just so easy that you just fill in a form and then you could donate your organs. And I very proudly stand here in front of you to say that the entire staff of Indigo had come forward and donated their organs, irrespective of which religion. There were a lot of barriers, but overcoming all those barriers, my entire team, almost around 55 of us, donated our organs with the hope that even after we are gone,
maybe somebody can live their life with their loved ones for some more years, and maybe that happiness is something that I think we cannot express. I know that we will not be around to see that, but I'm sure their family, that feeling that somebody is there for some more years is all that. And I would like to thank Mr. Goel for giving me this opportunity. And I know that we've had, a lot of eminent speakers today, so I will stop it right here. And thank you so much for giving me this opportunity. Respected dignitaries, friends from media, ladies and gentlemen, it is indeed a pleasure and honor to be among 19 chief guests I think Mr. Lal Goel has invited today. So Lal Goel, this name has become synonymous with organ donation. In fact, he's so obsessed that he reminds me of Gabbar Singh, G for Goel and G for Gabbar. गब्बर used to ask for ये हाथ मुझे दे दे ठाकुर, और हमारे गोयल साहब बोलते ये ऑर्गन मुझे दे दे ठाकुर है। जब तक मैंने फॉर्म नहीं भरा था, रात को भी नींद खुले तो मुझे सामने लाल गोयल दिखते थे, अरे आपने फॉर्म भरा, मतलब भरा श्रीमान भरा, आखिर मैंने भर ही दिया। So on a serious note, you will have to understand why he is so obsessed, why he is so extremely pursuing this matter. As on date, I will be quoting NOTO data, that is National Organ and Tissue Transport Organization. As per their data, every year we require 2 lakhs liver, 2 lakhs. Then hearts, 50,000. Liver, no, kidney, 2 lakh kidneys, 50,000 hearts, and then 30,000 liver. Out of 2 lakh this kidney, only 9,500 is available. That means if you check the data of this donor and then recipients, the availability is less than 10%, and in case of heart, it is less than 1%. So you can just imagine. And the irony is, India has the highest number of road accidents. I think 10% of the world. 1.65 lakh people die in India because of road accident. And 70% of those victims are brain dead. And brain dead are the most preferred organ donation. So you just think even 10% of those road accident deaths, if they volunteer to donate their organs, I mean, the shortage will be done away with. So we will have to make aware ourselves, our relatives, our friends, and make it a mass movement. Only one Mr. Lal Goel relentless pursuit will not solve the problem. We will have to stand by him, support him, assist him, and add to his cause. So thanks once again for inviting me here and making this occasion a remembrance one. I will also like to mention and wish from my family side, Miss Ruby Agarwal, a very happy birthday. I think she is also standing like a pillar behind Lal Goel. So it's also her contribution to this cause. Thanks a lot. One of the most noble awareness program, that is organ donation, organizer Mr. Goel and all the dignitaries and ladies and gentlemen. One of the greatest organizations, NGOs I must say, of the world. Then when Lion Valerian Sequeira other day asked me about attending this function, without second thought, I readily agreed. Because in Lions, we have our own portfolio, that is organ donation, and here is Lion Jaya Satishan, who is the live example of organ donation. That's why I have appointed her as the district chairperson for organ donation. In a big way, actually, we organize these organ donation awareness camps and sign the forms as well. Here, I want to make one point very clear. We all sign and probably keep, probably at the end, we don't know. And we have gone. So is that letter. So always better to announce or put something where everybody can read, so that
that body or organ doesn't go waste. This is what I always tell, and I've instructed. We have 98 clubs across 4 revenue districts: South Kendra, Coorg, Hassan, and Chikmagalur, where we particularly eye donation is one of the major organ donation that Lions clubs are doing under Sight First program. So here I, on behalf of Lions organization, compliment Mr. Goel for this exemplary thing what he is doing for the, I must say, for the mankind. And I, on this day, I like to honor him with my district pin. And we are always there, Mr. Goel, with you in this worthy cause. Thank you very much. Make this awareness program in a large scale if all the clubs join together, and you can also invite other service organizations to partner with you. Thank you very much. May I now request Rotarian Assistant Governor Ritesh Baliga to address the gathering. Respected President of Rotary Club of Mudbidre, Rotarian C.H. Gafu, Mr. Lal Goyal, President Organ Donation Foundations, other dignitaries, Rotarians, and ladies and gentlemen. I am delighted with the concept of organ donation. It's selfless service through which we can come to some help to the humanity. We should be thankful to God for bestowing us with all the organs, but there are some unfortunate people who have never seen the light of life. I'm sure we can make a lot of difference to the society, and also we will be definitely have a satisfaction that we have done something to the humanity. I myself and my wife Shivani already filled the forms and pledged our organs. Last year, our Rotary Club Bantwal produced a movie on organ donation, Nava Belaku, and we were able to get around 100 pledge of organ donation. It's a gift anyone can. It has no cost, and it can be tremendously powerful. Let's all join together and pledge to donate our organs and make the difference to humanity. Thank you. Respected dignitaries, ladies and gentlemen, I think I'm at the fag end of the program. I think people are not interested to listen about the organ donation now. It was our dream in our institution, which we were fighting since last so many years. I think thanks Mr. Goel for joining hands with us to do organ donation awareness programs in this region, which we have been doing, as I said, since last few years. And our institution was the first institution to do the organ donation and transplantation. This happened about 6 years back. I've been talking to my staff regarding organ donation many years, and no one could understand about the organ donation, and no donation had happened in this Dakshin Kannada, that is both South Kendra as well as the Udupi district. One unfortunate day, one of my staff's brother who met with an accident, and she had listened to my talks since so many years, and she came forward and said, can we donate as organ? I was very happy. At least something, my whatever the tree I planted, is yielding some fruits. And she came out and, consented to donate her brother's organs. That was the first donation in this Dakshin Kannada district. His name was Jeevan. And incidentally, after a few months, because we had given a wide publicity about the organ donation,
One of my friend's wife was going on a two-wheeler and had an unfortunate accident, and she came to the hospital and she donated the organs as well. So her name was Lena. So what we did is we coined the word Jeevan Vilina, because these are the two first people in the whole of this Dakshin Kannada district who have donated. They are going down the memory forever as the first donors in this region. And ever since then, we are having a programs under the banner of Jeevan Vilina. And so far, we have done the highest number of donations in this region. And we have saved so many people. We have done about 12 to 13. In the whole of Dakshin Kannada district, I think we have done only 18 donations so far, and out of which the 13 donations happened in our institution. But the one incident still comes to my mind is about a baby who donated. His parents came forward and said they want to donate the organs of this child. It was a 6-year-old baby. We were very sentimental about how to remove the organs, and not many pediatric donations have happened in this nation as well as our state. And it was a challenge for us to retrieve the organ as well as transplant the organ. And when I did the retrieval and took the kidneys, both the kidneys, because when you're putting the kidneys to an adult, it has to be 2 kidneys have to be put if it is a pediatric donor. And I could hold both the kidneys in my palm. Such small were the kidneys. And we took nearly 5 to 6 hours to transplant that kidney to a patient. And the patient is doing fine. And he keeps coming every now and then, and his kidneys are gone to the adult size right now. So this is the history of organ donation of Dakshin Kannada district. And there is a lot of myths about the organ donations. We are talking about, all the statistics have been told by the previous speakers. I don't want to venture into all these statistics. It is very right that 2 lakh people in our country are waiting for renal transplantation, out of which not 9,000, sir, it about 25,000 transplants happen every year. That includes the relative donor as well as unrelated donors, and the cadaveric donation as well. And your other statistics about the accidents, road traffic accidents happening is also correct. And if the so-called road traffic accidents and who are brain dead people, out of which 25% of the people come forward to donate the organs, and we can solve this demand and supply problem. Now we are all talking about the organ donation and pledge form, and we are asking everyone to pledge their organs. It is not that if you all sign in a form and that we are going to become organ donors one day. It is all the celebrities who come forward to pledge their organs. That means in the society there is an awareness about organ donation. It is very unlikely that Mr. Gautam Gambhir or someone else who is a celebrity here might land up in a road traffic accident and come as a brain dead to the hospital to donate organs. No. Most of us who have pledged their forms, pledged their organs, might not come as an organ donor meeting with the road traffic accident. It is just to create an awareness in the society as a whole. And at the same time, there are 2 kinds of donations. There is a brain dead who comes to the hospital and donates. His cardia will be beating. That's a beating heart donation. And if there is a heart failure and cardia is not beating, then it is called death. When at home, they cannot donate much of the organs. They can donate only eye if they come on a particular time to the hospital, or they can donate skin or bones or something like that. The solid organ donation can be done only by a beating heart donor. And in the US or developed countries, a cadaveric donor can save about 52 people. That includes a lot of his
paired organs as well as the solid organs as well as the skin put together. But in India, we are predominantly doing only the kidneys, liver, and heart and lungs, out of which the kidneys are the maximum things. So I don't want to talk because we can talk a lot about the organ donation, but the time is too short. If people have any questions about it, we can answer those questions later. And I have my staff over here who have some of the literature about the organ donation. People can collect about it, and the pledge forms, as Mr. Goel also has given us, people can pledge their organs and spread the awareness among the public. Thanks for the opportunity given, and Mr. Goel, keep doing the good things. Thanks. Thank you. Continue with it. Good evening, one and all. I'm extremely happy to be associated with this awareness program led by Mr. Lal Goel. Thank you, sir. Through this institution, we can expel a lot of ignorances and a lot of concerns regarding the legal aspect. For example, even while I was studying UG and my PG, there was a lot of ignorances. Even as a doctor, I hardly knew much. I hardly still know much about organ donation. There's so many ignorances. For example, mainly the cost factor. I used to think as a doctor also, whenever a patient is come, I say the cost is too high. Maybe that person cannot afford. But you'll be surprised to know the cost is too less. Like for example, the kidney transplant hardly takes 5 to 6 lakhs. And I'm proud to be a student of AJ, and AJ is doing it for a very less price, up to 3 to 5 lakhs only. And a liver transplant only around like less than 18 lakhs. And soon we'll have a heart transplant to be done in AJ. It's a complete teamwork, like comprising healthcare, public and government. Like government has to provide the green corridor for the organ transplant to be transported, as well as the media for promotion. I myself will do my best, and after being inspired by the talk with Lal Goel sir, I also pledged my organs, and I will help in implementing the awareness around. According to the statistics also, there is one hospital for every 43 lakh people to conduct these kind of organ transplantation. So for that per se, inspired by Dr. Mr. Lal Goel sir, we are in talks to have our own retrieval center to start with in Mudbidri, and later on probably, initially start with cornea and then we start retrieving some other organs, and maybe in future, hopefully, we have our own transplant center. I will end and conclude the quote, my talk with the quote saying that, "In my end is my beginning." As we know that one organ donor can save up to 8 lives, that is 2 lungs, 2 kidneys, liver, pancreas, the heart and intestine. Yes. Thank you very much, one and all, for having me here. Everyone, Dr. D.B. Mehta said, this land, Karnataka, the land has got such a beautiful power that wherever all of us, those who are born in Karnataka, wherever we live, I live abroad, but our heart beats for our land. And we want to do something for this land. What we have done as Kannadigas, we have given our heart to Mr. Lal Goel because he has brought a awareness program regarding the organ donation, and we have given our heart to Mr. Lal Goel. So the scripture says that when we light a lamp, we should not keep under the bushel, but we have to keep on a height. Definitely you have lighted a lamp of this organ donation awareness program, and we will make it not only on the height, but we will announce from the rooftop that there is a light that you have, there is a lamp that you have lighted, and we will definitely put it on the rooftop. We at News Karnataka, because I met Mr. Lal Goel last year in our News Karnataka studio, and for your information, we are a different media, and we have joined not only hands with Mr. Lal Goel in this organ donation awareness program, but we have also joined hands for the anti-drug campaign. We have also joined hands with water conservation.
we have also joined hands for the plantation of trees. So these kind of awareness programs we are already handling, and we have already made through our studio. We have created more than 45 videos only on organ donation with Mr. Lal Goyal, and these videos have been are being in the YouTube, in the social media, and we request you to come to our studios and have a chat with Mr. Lal Goyal so that we make more videos on this and we can distribute, channelize through social media, and this awareness campaign we can take through the nook and corners of Karnataka state. Thank you very much. Lal sir, I'm happy that such a noble cause we have been invited and such awareness has been given to us. Being an educated citizenship, I didn't know that our whole body could be donated. In fact, when I was working with Infosys in 2010, I had signed a document saying that I'll be donating my eyes, and I didn't know that whole body could be donated. And in fact, this is a big eye opener for us being an educated citizen. And I feel it is our responsibility to take this information and spread across to all the people, especially youth, where we can spread this such a good cause. In fact, I wouldn't like to take more time on this. And thank you once again. It is not good if I go without talking. Most of the faces in the front I have seen behind the camera while doing organ donation episodes. So I should thank each one of you. We were able to do more than 45 episodes. I never thought this many episodes we could do on a topic like organ donation. And I thought about an important organ of the nation called media. And to CA Valerian Dalmeda, I'm very thankful to him. Because of him, we were able to do 45 episodes. This is supposed to be a task of NDTV or CNBC, where they were not able to do. We were able to do because he has contributed a media, a different media, an organ for the nation with the people's contribution. And Spearhead Media, which is promoted by Mr. Valerian Dalmeda, CA Valerian Dalmeda, has become an organ of the people and a positive media. And I invite you to learn more about this different kind of media. And now by October, next October, we are going to break even. And we welcome all of you to become part of this media. And our nation need such positive media to take the country to larger heights. Thank you very much. बार बार दिन ये आए, बार बार दिल ये गाए, तू जियो हजारों साल ऐ मेरी है आरज़ू. Happy birthday to you, happy birthday to you, happy birthday dear Ruby. Happy birthday to you. As I told you earlier, the Jaya Satisha. This badge which I am giving to her is been given to me by the New Jersey. I take this opportunity to thank all of you for attending this occasion of celebration of Organ Donation Day. As it is already late, so please pardon me for restricting myself from mentioning any names. Your gracious presence and involvement in this program increases our confidence and assures us that this campaign of organ donation will go a long way. Let us all pledge to gift our organ after brain death to save many lives. I would like to thank Sri Lal Goyal for taking this initiative to organize such a meaningful program.